ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 29 ಏಪ್ರಿಲ್ 2026ರಂದು ನಡೆದಂತಹ ಎರಡನೇ ಶಿಫ್ಟಿನ ಎಲ್ಲ ಗಣಿತ ಪ್ರಶ್ನೆಗಳನ್ನ ಯಾವ ರೀತಿ ನಾವು 20ಕ್ಕೆ 20 ಈಸಿಯಾಗಿ ಸಾಲ್ವ್ ಮಾಡಬಹುದು ಅನ್ನೋದನ್ನ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಕ್ಸಾಮ್ನಲ್ಲಿ ಯಾವ ರೀತಿ ಅಪ್ರೋಚ್ ಅನ್ನ ನಾವು ಯೂಸ್ ಮಾಡ್ಬೇಕನ್ನೋದು ಕೂಡ ಈ ಒಂದು ಕ್ಲಾಸ್ನಿಂದ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತದೆ. ಈ ಒಂದು ಕ್ಲಾಸ್ನ PDF ನಮ್ಮ ಅಪ್ಲಿಕೇಶನ್ ನಲ್ಲಿ ಫ್ರೀ ಆಗಿ ಅವೈಲೇಬಲ್ ಇರ್ತದೆ. ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ರೆಫರ್ ಮಾಡ್ಕೋಬಹುದು. ಆಪ್ ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತದ್ದು. ಓಕೆ, ರೈಟ್. ಅದೇ ರೀತಿ ನಮ್ಮ ಕರುನಾಡ ಯೋಧ ಅನ್ನುವಂತಹ ಬ್ಯಾಚ್ ಮ್ಯಾಥ್ಸ್ ಮತ್ತು ರೀಸನಿಂಗ್ ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಟೈಪ್ ವೈಸ್ ಕ್ವಶನ್ಗಳು, ಟಾಪಿಕ್ ವೈಸ್ ಕ್ವಶನ್ಗಳು, ಎಲ್ಲಾ ಟೈಪ್ ಬೇಸಿಕ್ ಕಾನ್ಸೆಪ್ಟ್ ಇಂದ ಹಿಡಿದು ಹೈ ಲೆವೆಲ್ ವರೆಗೂ ಕೂಡ ನಿಮ್ಮ ಎಕ್ಸಾಮ್ಗೆ ರಿಲೇಟೆಡ್ ಇರುವಂತಹ ಕಾನ್ಸೆಪ್ಟ್ ಗಳನ್ನ ಈ ಒಂದು ಬ್ಯಾಚ್ ನಲ್ಲಿ ಕವರ್ ಮಾಡಲಾಗ್ತದೆ. ಈ ಒಂದು ಬ್ಯಾಚ್ 29 ಆಗಸ್ಟ್ 2026ರಂದು ಪ್ರಾರಂಭವಾಗ್ತದೆ. ಅಲ್ಲಿವರೆಗೂ ಕೂಡ ನಮ್ಮ ಆಫರ್ ಪ್ರೈಸ್ ಏನಿದೆ ಅಂತಂದ್ರೆ ಎರಡೂ ಸಬ್ಜೆಕ್ಟ್ ಗಳಿಗೆ ಕೂಡಿ 399 ಇರುವಂತದ್ದು. ಅದ 29 ತಾರೀಕು ಆದ ನಂತರ ಇದು ಮೋಸ್ಟ್ಲಿ 500 ರೂಪೀಸ್ 499 ವರೆಗೂ ಕೂಡ ರೀಚ್ ಆಗುವಂತದ್ದು, ಅಂದ್ರೆ 100 ರೂಪೀಸ್ ಎಕ್ಸ್ಟ್ರಾ ಆಗುವಂತದ್ದು. ಆದಷ್ಟು ಬೇಗನೆ ಬ್ಯಾಚ್ ಅನ್ನ ಪರ್ಚೇಸ್ ಮಾಡ್ಕೋರಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ನಲ್ಲಿ ನಿಮ್ಗೆ ಡೈಲಿ ಲೈವ್ ಕ್ಲಾಸ್ ಇರ್ತದ ಮತ್ತೆ ರೆಕಾರ್ಡೆಡ್ ಕ್ಲಾಸ್ ಕೂಡ ಇರ್ತದೆ. ಓಕೆ, ರೈಟ್. ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಓಕೆ, ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತ, ಏನಾದ್ರೂ ಸಮಸ್ಯೆ ಬರತ್ತಿತ್ತಂದ್ರ ಇಲ್ಲಿ ಮೇಲ್ಗಡೆ ಕಾಂಟ್ಯಾಕ್ಟ್ ನಂಬರ್ ಅದ, ಇದಕ್ಕೂ ಕೂಡ ನೀವು ಎನ್ಕ್ವೈರಿ ಮಾಡಬಹುದು. ಓಕೆ, ರೈಟ್. ನೋಡ್ರಿ, ಮೊದಲನೇ ಪ್ರಶ್ನೆ ಏನಿದೆ ಅರ್ಥ ಮಾಡ್ಕೊರಿ. ಸಿಂಪಲ್. ಈ ಕ್ವಶನ್ ನಿಮ್ಗೆ ಸ್ವಲ್ಪ ಐಡಿಯಾ ಇತ್ತಪ್ಪ ಅಂತಂದ್ರೆ ಈ ಪ್ರಶ್ನೆಯನ್ನ ನೀವು ಡೈರೆಕ್ಟ್ ಆನ್ಸರ್ ಹಾಕಬಹುದು 100. ಹೆಂಗ್ರಿ ಸರ ಅಂತ ನೀವು ಕೇಳ್ಬೋದು. ನೋಡ್ರಿ, ಆ ಕ್ವಶನ್ ಏನ್ ಕೊಟ್ರ ಒಂದ್ಸಲ ನಿಮಗೆ ಬರತ್ ತೋರಿಸ್ತೀನಿ. 0.625 ಡಿವೈಡೆಡ್ ಬೈ 0.00625. ಏನು ಮಾಡೋ ಅವಶ್ಯಕತೆ ಇಲ್ಲ, ನೀವು ಮೈಂಡ್ ಒಳಗ ವಿಚಾರ ಮಾಡ್ರಿ. ಇಲ್ಲಿ 3 ಸ್ಥಾನ ಬಿಟ್ಟ ಪಾಯಿಂಟ್ ಐತಿ, ಇಲ್ಲಿ 5 ಸ್ಥಾನ ಬಿಟ್ಟ ಪಾಯಿಂಟ್ ಐತಿ, ಹೌದೋ ಇಲ್ಲೋ? ಹಾಗಾದ್ರೆ ಈ ಪಾಯಿಂಟ್ ಮುಂದ ನಾವು ಎಷ್ಟು ಬೇಕಾದಷ್ಟು ಝೀರೋ ಕೊಡ್ಬೋದು. ಈ ಪಾಯಿಂಟ್ ಮುಂದ ಲಾಸ್ಟ್ಕ ಎಷ್ಟು ಬೇಕಾದಷ್ಟು ಝೀರೋ ಕೊಡ್ಬೋದು, ನಮಗ ಅದರಿಂದ ಏನು ಚೇಂಜಸ್ ಆಗೋದಿಲ್ಲ. ಓಕೆ, ರೈಟ್. ಹಾಗಾದ್ರೆ ಈಗ ಇದು 5 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಇದು 5 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ. ಪಾಯಿಂಟ್ ಇಂದ ಪಾಯಿಂಟ್ ಹೋಗ್ತದ. 625 ಒಂದ್ಲೆ 625 ಒಂದ್ಲೆ ಮುಂದೆ 2 ಝೀರೋ ಅಂತಂದ್ರೆ ಎಷ್ಟು ಬಂತಪ್ಪ? 100 ಬಂತು. ಇಷ್ಟೇ ನಾವು ಮಾಡಬೇಕಾದಂತಹ ಕೆಲಸ. ಹೊರತಾಗಿ ಪಾಯಿಂಟ್ ಬಂದೈತೆ ಅಂತ ಹೇಳಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ. ಇಲ್ಲೇ ಓರಲಿ ಹೆಂಗ್ ಮಾಡ್ಬೋದು ನೋಡ್ರಿ. 625ರಿಂದ 625 ಅಂತೂ ಹೋಗಿ ಹೋಗ್ತತಿ. ಇಲ್ಲಿ 5 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಇಲ್ಲಿ 3 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಅಂದ್ರೆ ಮುಂದೆ 2 ಝೀರೋ ಬರಬೇಕು. ಹಾಗಾದ್ರೆ ಮುಂದೆ 2 ಝೀರೋ ಆಪ್ಷನ್ ಬಿ ಒಳಗೈತಿ. ಇಷ್ಟೇ ನಾವು ಥಿಂಕ್ ಮಾಡಿ ಸಾಲ್ವ್ ಮಾಡುವಂಥದ್ದು. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ. ಇಲ್ಲಿ ನಾವು ಏನ್ ಮಾಡ್ಬೇಕಂತ ಹೇಳಿದ್ ನಿಮಗೆ ಆಲ್ರೆಡಿ ಹಿಂದಿನ ಶಿಫ್ಟ್ಗಳೊಳಗ ಕೊನೆಯ ಸಂಖ್ಯೆಯನ್ನ ನೋಡ್ಬೇಕು. ಕೊನೆಯ ಸಂಖ್ಯೆ ಎಲ್ಲದರದ್ದು ಏನೈತಪ್ಪ, ಇಲ್ಲಿ ಬೇರೆ ಬೇರೆ ಇದೆ. ಹಾಗಾದ್ರೆ ಕೊನೆಯ ಸಂಖ್ಯೆ ಬೇರೆ ಬೇರೆ ಐತಪ್ಪ ಅಂತಂದ್ರೆ ನಾವು ಕೊನೆಯ ಸಂಖ್ಯೆಯನ್ನ ಮಾತ್ರ ಟಾರ್ಗೆಟ್ ಮಾಡ್ಬೇಕು. ಓಕೆ, ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡೋಣ. 4 + 9 ಅಂತಂದ್ರೆ ಲಾಸ್ಟ್ನೇದಷ್ಟ, ಲಾಸ್ಟ್ಗೆ ಏನ್ ಬರ್ತೈತಿಪ್ಪ? 3 ಬರ್ತೈತಿ. ಮಿಕ್ಕಿದ್ದೆಲ್ಲ ಏನೈತಿ? ಓಪನ್ ಐತಿ, ಹೌದಾ? 2 + 8 ಅಂದ್ರ 10, 10ರಾಗ 6 ಹೋದ್ರ 4 ಮುಗಿತಿಲ್ಲಿ ಮಟ. ಇಲ್ಲಿ ಏನೈತಿ? ಮೈನಸ್ ಮೈನಸ್ 3 + 1 ಅಂದ್ರ 4, 4ರಾಗ 4 ಹೋತು, 4ರಾಗ 3 + 1 ಕರೆಕ್ಟ್ ಐತಿ. ಇಲ್ಲಿ 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 ನೋಡ್ರಿ, ಜಸ್ಟ್ ಒಂದು ಮಿಸ್ಟೇಕ್ ಆಗೈತಿ. 3ರಾಗ -3 + 1, 3ರಾಗ 3 ಹೋದ್ರ ಎಷ್ಟು ಬರ್ತತಿ? 0 ಬರ್ತತಿ. 4 + 1 ಅಂತಂದ್ರ ಲಾಸ್ಟ್ ಎಷ್ಟು ಬರಬೇಕು? 5 ಬರಬೇಕು. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಇರುವಂತದ್ದು? ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಪೂರ್ತಿ ಸಾಲ್ವ್ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ, ಇನ್ನೊಂದ್ಸಲ ಕನ್ಫ್ಯೂಸ್ ಆಗಿದ್ರೆ ಇನ್ನೊಮ್ಮೆ ಹೇಳ್ತೀನಿ. 2 + 8 ಅಂದ್ರೆ ಎಷ್ಟಪ್ಪ? 10, 10ರಾಗ 6 ಹೋದ್ರ 4 ಬಂತು. ಇಲ್ಲಿ ಪ್ಲಸ್ ಐತಿ, ಪ್ಲಸ್ 9 + 4 ಅಂದ್ರ 13, ಲಾಸ್ಟಕ್ 3 ಬರ್ತೈತಿ, 3 ಬರ್ದಿವಿ, ಹೌದಾ? ರೈಟ್. ನೋಡ್ರಿ, ಇಲ್ಲಿ ಏನೈತಿ? -3 ಐತಿ, ಇಲ್ಲಿ +1 ಐತಿ, ಹೌದಾ? ಹಾಗಾದ್ರೆ 3ರಿಂದ 3 ಹೋಯ್ತು. 4 + 1 ಅಂದ್ರೆ ಲಾಸ್ಟ್ 5 ಬರಬೇಕು. 5 ಯಾವ ಆಪ್ಷನ್ ಒಳಗೈತಪ್ಪ?
ಆಪ್ಷನ್ ಎ ಇಷ್ಟೇ, ವಿಚಾರ ಏನು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಇಲ್ಲೂ ಕೂಡ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ ನೋಡ್ರಿ. ಲಾಸ್ಟ್ ಇಲ್ಲಿ 0, ಇಲ್ಲಿ 7, ಇಲ್ಲಿ 4, ಇಲ್ಲಿ 6. ಸೊ ಇಲ್ಲೂ ಕೂಡ ನಾವ್ ಏನ್ ಮಾಡಬಹುದು, ಯೂನಿಟ್ ಡಿಜಿಟ್ ಮುಖಾಂತರ ಕೆಲಸವನ್ನ ಮಾಡಬಹುದು. ಓಕೆ, ಫಸ್ಟ್ ಬ್ರಾಕೆಟ್ ನೋಡ್ರಿ, 6 2 12, ಲಾಸ್ಟ್ ಎಷ್ಟು ಬರಬೇಕು, 2 ಬರಬೇಕು. ಓಕೆ, ಮೈನಸ್ 9 ಐತಿ, ಪ್ಲಸ್ ಭಾಗಾಕಾರ ಐತ್ಲ, 5 1 5 9. ನಿಮಗೆ ಇನ್ನೊಂದು ಗೊತ್ತಿರಲಿ, 5ರಿಂದ ಕೊನೆಯ ಸಂಖ್ಯೆ ಚೆಕ್ ಮಾಡ್ಬೇಕಂದ್ರ ಕಂಪ್ಲೀಟ್ ಭಾಗಾಕಾರದಾಗ 5 ಇತ್ತಂದ್ರ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಿ ಆಮೇಲೆ ಕೊನೆಯ ಸಂಖ್ಯೆ ತಗೋರಿ. ಈಗ 5 1 5 ತಗೊಂಡ್ರೆ ಏನಾಗ್ತೈತಿ, ನಿಮ್ ಲೆಕ್ಕ ತಪ್ಪಾಕೈತಿ. 5ರಿಂದ ಭಾಗಿಸುವಾಗ, 0ಯಿಂದ ಭಾಗಿಸುವಾಗ ಕಂಪ್ಲೀಟ್ ಡಿವೈಡ್ ಮಾಡ್ರಿ, ಆಮೇಲೆ ಅದರ ಕೊನೆಯ ಸಂಖ್ಯೆಯನ್ನ ತಗೋರಿ. ಓಕೆ, ಹಾಗಾದ್ರೆ ಇಲ್ಲಿ ಕೊನೆಯ ಸಂಖ್ಯೆ ಏನು ಬಂತಪ್ಪ, 9 ಬಂತು. ಈಚೆ ಕಡೆ ಏನೈತಿ ನೋಡ್ರಿ, ಇಲ್ಲಿ 9 7 1 7 9. ಹಾಗಾದ್ರೆ ಇಲ್ಲಿ 9 ಬಂತು, ಮೈನಸ್ 4 ಪ್ಲಸ್ 9 ಮೈನಸ್ 9 ಹೋತು. ಹೌದಾ, ಹಾಗಾದ್ರೆ 4 2 6, 9 ಇದು ಮೈನಸ್ 9 ಐತಿ. 4 2 6, 6 ಮೈನಸ್ 9 ಅಂದ್ರ ಮೈನಸ್ 3 ಬರ್ತೈತಿ. ಎಷ್ಟು ಬರ್ತೈತಿ, ಮೈನಸ್ 3. ಹಾಗಾದ್ರೆ ನಮಗ ಪ್ಲಸ್ ಒಳಗ ಆನ್ಸರ್ ಬೇಕು, ಹೌದಿಲ್ಲ? ಎದ್ರೊಳಗ ಆನ್ಸರ್ ಬೇಕು, ಪ್ಲಸ್ ಒಳಗ. ಹಾಗಾದ್ರೆ ಪ್ಲಸ್ ಒಳಗ ಆನ್ಸರ್ ಬೇಕಂದ್ರ 10 ಒಳಗ ಕಳೆದ್ ಬಿಡ್ರಿ. 10 ಒಳಗ 3 ಹೋದ್ರ 7 ಬಂತು. ಇಷ್ಟೇ ನೀವು ಮಾಡಬೇಕಾಗಿದ್ದು, ಹೊರತಾಗಿ ಪೂರ್ತಿ ಲೆಕ್ಕ ಇದ್ರೊಳಗೂ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ರೈಟ್. ಬಹಳ ಈಸಿ ಆದಂತ ಲೆಕ್ಕಗಳು, ಜಸ್ಟ್ ಸ್ವಲ್ಪ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಮುಗಿದು. ಓಕೆ, ಈ ಕ್ವಶನ್ ಅಂತೂ ನಿಮಗೆಲ್ಲರಿಗೂ ಗೊತ್ತದ, ಬಹಳ ಈಸಿ ಕ್ವಶನ್ಸ್ ಇವೆಲ್ಲ. ಎ ಮತ್ತು ಬಿ ಯ ಲಸ 18 ಆಗಿದೆ. ಓಕೆ, ಎ ಬಿ ಲಸ ಎಷ್ಟೈತಿಪ್ಪ, 18 ಐತಿ. ಸಿ ಮತ್ತು ಡಿ ಯ ಲಸ 24, ಸಿ ಮತ್ತು ಡಿ ಲಸ 24 ಅದ. ಹಾಗಾದ್ರೆ ಎ ಬಿ ಸಿ ಡಿ ಯ ಲಸ, ಎ ಬಿ ದ ಲಸ ಐತಿ, ಸಿ ಡಿ ಲಸ ಐತಿ. ಹಾಗಾದ್ರೆ ಎಲ್ಲಾದ್ರದ್ದು ಕೂಡಿ ಎಷ್ಟು ಲಸ, ಎಲ್ಲಾದ್ರದ್ದು ಕೂಡಿ ಎಷ್ಟು ಲಸ ಅಂದ್ರೆ ನಾವು ಇದ್ರದ್ದು ಲಸ ತೆಗೆದ್ಬಿಟ್ರೆ ಮುಗಿದು ಹೋತು. 18 ಮತ್ತು 24 ಲಸ ಎಷ್ಟು, 72. ಲಸ ಹೆಂಗ್ ತೆಗಿಬೇಕು ಹೇಳಿಲ್ಲ, ಫಸ್ಟ್ ದೊಡ್ಡ ಸಂಖ್ಯೆ ಹಿಡ್ಕೊರಿ, 24 ತಗೋರಿ. 24 ಏನ್ರೆ 18ರಿಂದ ಬಾ ಹೋಗತ್ತನ, ಇಲ್ಲ. 24 ಎರಡ್ಲೇ ತಗೋರಿ, 24 ಎರಡ್ಲೇ 48, 48 ಏನ್ರೆ 18ರಿಂದ ಬಾ ಹೋಗತ್ತನ, ಇಲ್ಲ. 24 ಮೂರ್ಲೆ 72, 18ರಿಂದನೂ ಬಾ ಹೋಗತ್ತೆ, 24ರಿಂದನೂ ಬಾ ಹೋಗತ್ತೆ. ಸೊ 72 ಲಸ ಇರುವಂತದ್ದು. ಓರಲಿ ಈ ಕ್ವಶನ್ ಅನ್ನ ನೀವು ಮಾಡಿ ಮುಗಿಸಬಹುದು. ಕ್ಲಿಯರ್ ಅದ? ರೈಟ್, ನೆಕ್ಸ್ಟ್ ಕ್ವಶನ್. ಎರಡು ಸಂಖ್ಯೆಗಳ ಮೊಸ 10 ಆಗಿದೆ. ಕೆಳಗಿನವುಗಳಲ್ಲಿ ಯಾವುದು ಆ ಸಂಖ್ಯೆಗಳ ಲಸ ಅಂತ ಕೇಳ ನೋಡ್ರಿ. ಯಾವುದೇ ಸಂಖ್ಯೆಯ ಲಸ ಏನಾಗಿರ್ತದಪ್ಪ ಅಂತಂದ್ರ ಮಸ ಅದ ಗುಣಲಬ್ಧ ಆಗಿರ್ತದ. ಏನಾಗಿರ್ತದ, ಮಸ ಅದ ಗುಣಲಬ್ಧ ಆಗಿರ್ತದ. ಹಾಗಾದ್ರೆ ಮಸ 10 ಐತಂದ್ರ ಲಸ 100% 10ರಿಂದ ಭಾಗ ಹೋಗುವಂತಹ ಸಂಖ್ಯೆ ಆಗಿರಬೇಕು. ಕ್ಲಿಯರ್? ಹಾಗಾದ್ರೆ ಮಸ ಕೊಟ್ಟು ಲಸ ಕೇಳ್ಯಾರ ಅಂದ್ರ 10ರಿಂದ ಯಾವ ಸಂಖ್ಯೆ ಭಾಗ, ಇಲ್ಲಿ ಮಸ 10 ಐತ್ಲ, ಅದಕ್ಕೋಸ್ಕರ 10ರಿಂದ ಈ ಸಂಖ್ಯೆ ಭಾಗ ಹೋಗಂಗಿಲ್ಲ, 10ರಿಂದ ಈ ಸಂಖ್ಯೆ ಭಾಗ ಹೋಗ್ತದ, 10ರಿಂದ ಈ ಸಂಖ್ಯೆ ಭಾಗ ಹೋಗಂಗಿಲ್ಲ, 10ರಿಂದ ಈ ಸಂಖ್ಯೆ ಭಾಗ ಹೋಗಂಗಿಲ್ಲ. ಸೊ ಒಂದೇ ಒಂದು ಆಪ್ಷನ್ ಇತ್ತು 10ರಿಂದ ಭಾಗ ಹೋಗುವಂಥದ್ದು, ಅದು ಆಪ್ಷನ್ ಬಿ 120 ಆಗಿತ್ತು. ಕ್ಲಿಯರ್? ಬಹಳ ಸಿಂಪಲ್. ನೆಕ್ಸ್ಟ್ ಕ್ವಶನ್, ಪೆನ್ ತೆಗೆಯೋ ಅವಶ್ಯಕತೆ ಇಲ್ಲ. ಒಂದು ವಸ್ತುವಿನ ಕೊಂಡ ಬೆಲೆ 5,000 ರೂಪಾಯಿ, ನಷ್ಟ ಶೇಕಡಾವಾರು 30%. 30% ನಷ್ಟ ಆಗೈತಪ್ಪ ಅಂದ್ರ ಮಾರಿದ್ದು ಎಷ್ಟು? ಎಷ್ಟು ಈಸಿ ಕ್ವಶನ್, ಹೌದೋ ಇಲ್ಲೋ ನೀವು ಹೇಳ್ರಿ. ನೀವು ಇದನ್ನ 2 3 4 ಎಟ್ ರೀತಿ ಬೇಕು ಅಟ್ ರೀತಿ ಮಾಡ್ಬೋದು. ನಾ ನಿಮಗೆ ಓರಲಿ ಮಾಡೋದು ಹೇಳ್ತೇನೆ, ತಿಳ್ಕೊರಿ. ನೋಡ್ರಿ, 30% ಲಾಸ್ ಆಗೈತೆ ಅಂದ್ರೆ ಎಷ್ಟಕ್ಕೆ ಮಾರ್ಯಾನೋ ಅಂತ ಕೇಳ. 30% ಲಾಸ್ ಆಗೈತೆ ಅಂದ್ರೆ 70%ಕ್ಕೆ ಮಾರಿರ್ತಾನ, ಹೌದಿಲ್ಲ? ನೀವೇ ಹೇಳ್ರಿ, ಹೌದೋ ಇಲ್ಲ? 30% ಲಾಸ್ ಆಗೈತೆ ಅಂದ್ರೆ 70%ಕ್ಕೆ ಮಾರಿರ್ತಾನ. ಹಾಗಾದ್ರೆ ಇದ್ರದ್ದು 70% ತೆಗೆದ್ರೆ ಮುಗಿತ್ಲಾ. ಹಾಗಾದ್ರೆ 10% ಅಂದ್ರೆ ನಿಮ್ ಎಲ್ಲರಿಗೂ ಗೊತ್ತೈತಿ, ಬಲಗಡೆಯಿಂದ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಅಂದ್ರೆ 10% ಬರ್ತೈತಿ. 10% ಅಂದ್ರೆ ಎಷ್ಟು, 500. 70% ಅಂದ್ರೆ 7 ಪಟ್ಟು, 7 5 35, ಮುಂದೆ 2 0 ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿತ್ತು. ಕ್ಲಿಯರ್? ಇಲ್ಲ ಸರ್ ನಮಗ್ ಗೊತ್ತಾಗ್ಲಿಲ್ರಿ ಅಂತಂದ್ರ 5,000 ರೂಪಾಯಿ ರೇಟ್ ಇತ್ತ,
30% ಲಾಸ್ ಆಗೈತೆ ಅಂದ್ರೆ ಎಷ್ಟಕ್ಕೆ ಮಾರ್ತಿರ್ತಾನ 70% ಮಾರ್ತಿರ್ತಾನ. ಹಂಗಂದ್ರೆ 2 0 ಇಂದ 2 0 ಹೋತು, 5 7 35, ಮುಂದೆ 2 0 ಅಂದ್ರ 3500. ಇಷ್ಟ ನೀವು ಮಾಡ್ಬೇಕಾಗಿದ್ದು. ಇದನ್ನ ಮಾಡೋ ಅವಶ್ಯಕತೆ ಇಲ್ಲ, ಓರಲಿ ಮಾಡ್ಬೇಕು. ಓಕೆ, ಅಂದ್ರ ಮಾತ್ರ ಸಕ್ಸಸ್ಫುಲ್ ಆಗ್ತೀರಿ. ಓಕೆ, ರೈಟ್. ನೆಕ್ಸ್ಟ್, ಒಂದು ವಸ್ತುವಿನ ಮೇಲೆ 25% ಮತ್ತು 20% ಎರಡು ಸತತ ರಿಯಾಯಿತಿಗಳನ್ನು ನೀಡಲಾಗುತ್ತದೆ. ಓಕೆ, ನಿವ್ವಳ ರಿಯಾಯಿತಿ ಎಷ್ಟು? ನಾನು ನಿಮಗೆ ಎಷ್ಟು ಪ್ರಾಕ್ಟೀಸ್ ಮಾಡಿನಪ್ಪ ಮಾಡಿಸಿದ್ನಿ ಈ ಕ್ವಶನ್ಗಳು ಅಂತಂದ್ರ ಓರಲಿ ಸಾಲ್ವ್ ಮಾಡೋ ಮೆಥಡ್ಗಳೆಲ್ಲ ಹೇಳಿ ಮುಗಿಸಿದ್ನಿ ನಿಮ್ಗೆ. ಓಕೆ, ಫಸ್ಟ್ ಮೊದಲೇ ಬಾರಿ ನೋಡೋರಿಗೆ ಸಕ್ಸೆಸಿವ್ ಫಾರ್ಮುಲಾ ಮುಖಾಂತರ ಮಾಡೋದು ಹೇಳ್ತೀನಿ, ಆಮೇಲೆ ಓರಲಿ ಯಾವ ರೀತಿ ಮಾಡ್ಬೇಕಂತನೂ ಕೂಡ ಹೇಳ್ತೀನಿ. ಚೆನ್ನಾಗಿ ತಿಳ್ಕೊರಿ. ಓಕೆ, ನೋಡ್ರಿ ಇಲ್ಲಿ ಏನೈತಿ, ವಸ್ತುವಿನ ಬೆಲೆ ಫಸ್ಟ್ 25%, 20% ರಿಯಾಯಿತಿ ಕೊಟ್ಟಾರ. ಹಾಗಾದ್ರೆ ನಮಗೆಲ್ಲರಿಗೂ ಗೊತ್ತೈತೆ ಸಕ್ಸೆಸಿವ್ ಫಾರ್ಮುಲಾ ಎ ಪ್ಲಸ್ ಬಿ ಪ್ಲಸ್ ಪ್ಲಸ್ ಮೈನಸ್ ಎ ಪ್ಲಸ್ ಮೈನಸ್ ಬಿ ಪ್ಲಸ್ ಮೈನಸ್ ಎ ಬಿ ಡಿವೈಡೆಡ್ ಬೈ 100 ಇಸ್ ಸಕ್ಸೆಸಿವ್ ಫಾರ್ಮುಲಾ. ಓಕೆ, ಹಾಗಾದ್ರೆ ಇಲ್ಲಿ ರಿಯಾಯಿತಿ ಕೊಡತ್ತಾರ ಎರಡು ಅಂತಂದ್ರ, ಮೊದಲೇದು ರಿಯಾಯಿತಿ ಅಂದ್ರ -25, ಎರಡನೇದು ರಿಯಾಯಿತಿ ಅಂದ್ರ ಬಿ ಒಳಗು -20, ಮೈನಸ್ ಇಂಟು ಮೈನಸ್ ಪ್ಲಸ್ 25 ಎರಡ್ಲೆ 50, ಮುಂದೊಂದು 0 ಡಿವೈಡೆಡ್ ಬೈ 100. ಈ 0 ಇಂದ ಈ 0, ಈ 0 ಇಂದ ಈ 0, 2 0 ಇಂದ 2 0 ಹೋಯ್ತು. ಹಾಗಾದ್ರೆ ಇಲ್ಲಿ ಏನು ಉಳಿತು, -25 -20 ಅಂದ್ರ -45, -45 ಪ್ಲಸ್ 5 ಅಂತಂದ್ರ -40%. ಹಾಗಾದ್ರೆ 40% ಏನಾಗೈತೆ ಅವಂಗ ಓವರ್ ಆಲ್ ಲಾಸ್ ಆಗೈತೆ. ಬಟ್ ನೀವು ಇಷ್ಟೆಲ್ಲ ಮಾಡ್ಬೇಕೇನ ಅವಶ್ಯಕತೆ ಇಲ್ಲ. ನೀವು ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾನೆ ತಿಳ್ಕೊ. ಮೊದಲೇಕ್ -25 ಡಿಸ್ಕೌಂಟ್, -20 ಡಿಸ್ಕೌಂಟ್, ಇದು ಡಿಸ್ಕೌಂಟ್ ಇದು ಡಿಸ್ಕೌಂಟ್ ಅಂದ್ರೆ ಟೋಟಲ್ 45 ಡಿಸ್ಕೌಂಟ್ ಆಯ್ತು. ಕ್ಲಿಯರಾ? ಓಕೆ, ಈಗ ಇದನ್ನ ಗುಣಿಸ್ರಿ. ಇವು ಎರಡೂ ಡಿಸ್ಕೌಂಟ್ ಅದಾವಂದ್ರೆ ಇದೇನಾಕತಿ, ಇಲ್ಲಿ ಪ್ಲಸ್ ಆಕತಿ. ಮೈನಸ್ ಮೈನಸ್ ಪ್ಲಸ್. 25 ಎರಡ್ಲೆ 50, ಮುಂದೆ ಒಂದು 0 ಐತಿ, 0. ಹಾಗಾದ್ರೆ ಭಾಗಾಕಾರದಾಗ 2 0 ಇರೋದ್ರಿಂದ ಇವು 2 0 ಕಟ್ ಮಾಡಿಬಿಡ್ರಿ. 45 - 45 ಪ್ಲಸ್ 5 ಅಂತಂದ್ರ 40% ಬರ್ತದ. ಇಷ್ಟ ನೀವು ಮಾಡ್ಬೇಕಾಗಿದ್ದು. ಇದನ್ನು ಕೂಡ ನೀವು ಓರಲಿ ಮಾಡ್ಕೋಬಹುದು. ರೈಟ್, ಕ್ಲಿಯರ್ ಐತ್ಲಾ? ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅದ ಶಿಫ್ಟ್ ಒಳಗ ಮತ್ತೊಂದು ಅದ ಸೇಮ್ ಕ್ವಶನ್ ಕೇಳಿ. ಹಾಗಾದ್ರೆ ಈ ಕ್ವಶನ್ ನೀವು ಪಾಸ್ ಮಾಡ್ರಿ, ವಿಡಿಯೋನ ಪಾಸ್ ಮಾಡ್ರಿ, ನೀವೇನ್ ಮಾಡ್ರಿ ಒಂದ್ಸಲ ಓರಲಿ ಮಾಡಕ ಟ್ರೈ ಮಾಡ್ರಿ. ಓಕೆ, ರೈಟ್. ನೋಡ್ರಿ, ನಾ ಈಗ ಮಾಡ್ತೀನಿ. 50% ಡಿಸ್ಕೌಂಟ, 30% ಡಿಸ್ಕೌಂಟ ಅಂದ್ರ ಮೈಂಡ್ ಒಳಗ ನೀವು ಇಟ್ಕೋಬೇಕು 80%. ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಐತಿ ಈಗ? -80. ಈಗ ಏನ್ ಮಾಡ್ಬೇಕು, ಇದನ್ನ ಗುಣಿಸ್ರಿ. 5 3 15, ಮುಂದೆ 2 0 ಅಂತಂದ್ರೆ ಕೆಳಗಿನ 2 0ದಿಂದ ಆ 2 0 ಕಟ್ ಆಕಾವು. -80 ಪ್ಲಸ್ 15 ಅಂತಂದ್ರ 65%. ಇಷ್ಟ ಸೂಕ್ಷ್ಮವಾಗಿ ಈಸಿಯಾಗಿ ನೀವು ಈ ಲೆಕ್ಕವನ್ನ ಓರಲಿ ಮಾಡ್ಕೊಂಡ ಬಿಡಬಹುದು. ಬಟ್ ಯಾರಿಗ ಗೊತ್ತಾಗಿಲ್ಲ ಒಂದ್ಸಾರಿ ಹೇಳ್ತೀನಿ. ಮೊದಲೇದ -50 ಡಿಸ್ಕೌಂಟು, ಆಮೇಲೆ ಮತ್ 30 ಡಿಸ್ಕೌಂಟು, ಮೈನಸ್ ಇಂಟು ಮೈನಸ್ ಪ್ಲಸ್ 5 3 15, ಇಲ್ಲೊಂದು 0 ಇಲ್ಲೊಂದು 0, 2 0. ಭಾಗಾಕಾರದಾಗ 100 ಇರ್ತೈತಿ. ಈ 2 0 ಇಂದ ಈ 2 0 ಕಟ್ ಆತು. -50 -30 ಅಂದ್ರ -80, ಇಲ್ಲಿ ಪ್ಲಸ್ 15, -80 ಪ್ಲಸ್ 15 ಅಂದ್ರ -65. ಈ ರೀತಿಯಾಗಿ ಮಾಡುವಂಥದ್ದು. ಬಟ್ ನಾನು ನಿಮ್ಗೆ ಹೇಳಿದಿಲ್ಲ ಊರಲ್ಲಿ, ಅದೇ ರೀತಿ ಮಾಡಕ ಪ್ರಯತ್ನ ಪಡ್ರಿ. ಓಕೆ, ರೈಟ್. ಭಾಳ ಈಸಿ. ಮೊದ್ಲೇಕ್ ಒಂದು 4-5 ಸಲ ಮಾಡೋ ಮುಂದೆ ನಿಮ್ಮ ಮೈಂಡಿಗೆ ಪ್ರೆಷರ್ ಬೀಳ್ತದೆ. ಆ ಪ್ರೆಷರ್ ಇಂದ ಏನಾಗ್ತದಪ್ಪ ಅಂತಂದ್ರೆ ನೀವು ಆಟೋಮೆಟಿಕಲಿ ನೀವು ಇಷ್ಟು ದಿವಸ ಪೆನ್ ಯೂಸ್ ಮಾಡಿ ಅದು ನಿಮ್ಗೆ ಏನಾಗ್ಬಿಟ್ಟಿರ್ತದೆ ಅಂದ್ರೆ ಹ್ಯಾಬಿಟ್ ಆಗಿರ್ತದೆ. ನೀವು ಓರಲಿ ಥಿಂಕ್ ಮಾಡಕ್ ಪ್ರಾಕ್ಟೀಸ್ ಮಾಡಕತ್ರ ಅಂದ್ರೆ ಆಟೋಮೆಟಿಕ್ಲಿ ನೀವು ಓರಲಿ ಥಿಂಕ್ ಮಾಡಕ ಸಾಧ್ಯ ಅದ. ಓಕೆ, ರೈಟ್. ನೆಕ್ಸ್ಟ್, ಒಬ್ಬ ವಿದ್ಯಾರ್ಥಿಯು ತಲಾ 100 ಅಂಕಗಳ 6 ವಿಷಯಗಳಲ್ಲಿ 50% ಅಂಕಗಳನ್ನು ಗಳಿಸುತ್ತಾನೆ. ಓಕೆ, ಅವನು ತಾನು ಗಳಿಸಿದ ಒಟ್ಟು ಅಂಕಗಳ 30%ವನ್ನು ಒಂದು ವಿಷಯದಲ್ಲಿ ಗಳಿಸಿದನು. ಒಂದು ವಿಷಯದಲ್ಲಿ ಅವನ ಅಂಕ ಎಷ್ಟು ಅಂದ್ರೆ ಎಟ್ ಈಸಿ ಕ್ವಶನ್ ಐತಿ. ಕ್ವಶನ್ ನೋಡಕ್ ಏನು ದೊಡ್ಡ ಗುಡ್ ಅನಿಸ್ತತಿ, ಆದ್ರೆ ಈ ಗುಡ್ ಅಲ್ಲ, ಇದೇನೈತಿ ಕಡ್ಡಿ ಐತಿ. ಹೌದಾ? ಯಾವ ರೀತಿ ವಿಚಾರ ಮಾಡ್ರಿ ನೀವು. ಒಂದು ಪೇಪರ್ 100 ಮಾರ್ಕ್ಸಿಂದ ಐತಿ. ಟೋಟಲ್ 6 ವಿಷಯ ಅಂದ್ರ ಎಷ್ಟು ಮಾರ್ಕ್ಸ್ ಇರ್ತಾವಪ್ಪ? 600 ಮಾರ್ಕ್ಸ್ ಇರ್ತಾವ. ಓರಲಿ ಥಿಂಕ್ ಮಾಡ್ರಿ, ನನಗತ್ತೇನ ಥಿಂಕ್ ಮಾಡ್ರಿ ನೀವು ಈಗ ಸದ್ಯಕ್ಕ.
ಒಂದು ಪೇಪರ್ಗೆ 100 ಮಾರ್ಕ್ಸ್ ಅಂದ್ರ 6 ವಿಷಯಗಳಿಗೆ ಎಷ್ಟು ಮಾರ್ಕ್ಸ್ ಆಕವು? 600 ವಿಷಯಗಳು 600 ಅಂಕಗಳು ಆಗ್ತಾವ. ಕ್ಲಿಯರ್? ಅದ್ರೊಳಗ 50% ಗಳಿಸ್ಯಾನ. 50% ಅಂದ್ರ ಎಷ್ಟು ಹೇಳ್ರಿ ನೀವು? ಅರ್ಧ. 50% ಅಂದ್ರ ಅರ್ಧ. 600ದು ಅರ್ಧ ಎಷ್ಟಪ್ಪ? 300. ಅಂದ್ರ ಅವ ಗಳಿಸಿದ ಅಂಕ ಎಷ್ಟು? 300. ಅದ್ರೊಳಗ ಅವ ಒಟ್ಟು ವಿಷಯದ 30% ಒಂದು ವಿಷಯದೊಳಗ ಪಡೆದಾನ. ವಿಷಯ ಒಂದ್ರೊಳಗ ಗಳಿಸಿದ್ದು ಎಷ್ಟು ಮಾರ್ಕ್ಸ್ ಪಾ ಅವ? 300 ಮಾರ್ಕ್ಸ್. ಹೌದಾ ಇಲ್ಲ? ಹಾಗಾದ್ರೆ ಇದ್ರದ್ದು 30% ಮಾರ್ಕ್ಸ್ ಕಂಡಿಡಿ ಅಂದಾರ. ಹಾಗಾದ್ರೆ 10% ಅಂದ್ರ 30. ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಏನಾಕತ್ತೆ? 10%. 10% ಅಂದ್ರ 30. 30% ಅಂದ್ರ 90. ನೋಡ್ರಿ, ಪೆನ್ ತೆಗಿಬೇಕು ಈ ಕ್ವಶನ್ಕ. ನೋಡಾಕ ದೊಡ್ಡ ಕ್ವಶನ್, ಆದ್ರ ಏನೈತಿ ಇದ್ರೊಳಗ? ಏನು ಇಲ್ಲವೇ ಇಲ್ಲ. ತಿಳಿತೋ ಇಲ್ಲೋ? ಇಲ್ಲಿ ಹೇಳ್ತ ನೋಡ್ರಿ, ಒಂದ್ ಪೇಪರ್ಕ್ 100 ಮಾರ್ಕ್ಸ್. ಇಂಥವ್ ಎಷ್ಟು ಪೇಪರ್ ಅದಾವು? 6 ಪೇಪರ್. ಅದ್ರೊಳಗ ಅವ ಎಷ್ಟು ಪರ್ಸೆಂಟೇಜ್ ಗಳಿಸ್ಯಾನು? 50%. 50% ಅಂತ ಬರ್ಕೋರಿ, ಇಲ್ಲ 1/2 ಅಂತ ಬರ್ಕೋರಿ. ನೆಕ್ಸ್ಟ್ ಇಂಟು ಅದ್ರೊಳಗ ಒಂದು ವಿಷಯದೊಳಗ 30% ಗಳಿಸ್ಯಾನ ಅಂದ್ರ 30% ಅಂತ ಬರ್ಕೋರಿ, ಇಲ್ಲ 3/10 ಅಂತ ಬರ್ಕೋರಿ. ಏನು ಪ್ರಾಬ್ಲಮ್ ಇಲ್ಲ. ರೈಟ್? 100ರಿಂದ 100 ಹೋತು, 50 ಒಂದ್ಲೆ, 50 ಎರಡ್ಲೆ, 2 ಒಂದ್ಲೆ, 2 ಮೂರ್ಲೆ, 3 ಮೂರ್ಲೆ 9, ಮುಂದೊಂದ್ 0. ಬಟ್ ಇದನ್ನೆಲ್ಲ ಮಾಡ್ಕೋತ ಕೂಡ್ರಬೇಡ್ರಿ, ಓರ್ಲಿ ಥಿಂಕ್ ಮಾಡ್ರಿ, ಸಾಲ್ವ್ ಮಾಡಕ ಪ್ರಯತ್ನ ಪಡ್ರಿ. ಓಕೆ, ರೈಟ್. ನೆಕ್ಸ್ಟ್, ABC ಕ್ರಮವಾಗಿ ಒಂದು ಕೆಲಸವನ್ನ 8 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಓಕೆ, ಎ ಮತ್ತು ಬಿ ಒಟ್ಟಿಗೆ ಅದೇ ಕೆಲಸವನ್ನ 10 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಸಿ ಒಬ್ಬನೇ ಅದೇ ಕೆಲಸದ 8ನೇ 3 ಭಾಗವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಅಂತ ಕೇಳ್ಯಾರ. ನಮಗ ಇಷ್ಟು ದಿವ್ಸ ನೀವೆಲ್ಲ ಏನ್ ಮಾಡಿರಪ್ಪ ಅಂತಂದ್ರ ಪೂರ್ತಿ ಕೆಲಸ ಕಂಡು ಹಿಡಿಯಕ್ ಡೈರೆಕ್ಟ್ ಟ್ರಿಕ್ ಅಂತ ಹೇಳ್ಕೊಟ್ರಿ ಸರ. ಅದೇ ಮುಖಾಂತರ ನಾವು ಕಂಡು ಹಿಡಿತಿದ್ವಿ ಪೂರ್ತಿ ಕೆಲಸ. ಆದ್ರೆ ಈಗ ಅವರು 8ನೇ 3 ಭಾಗ ಅಷ್ಟ ಕಂಡಿಡಿ ಅಂದ್ರ ಅದಕ್ಕೆ ನಾವು ಪೂರ ಮತ್ತೆ LCM ಮಾಡ್ಬೇಕೇನ್ರಿ ಅಂತ ನೀವು ಕೇಳಬಹುದು. ಏನ್ ಅದನ್ನ LCM ಮುಖಾಂತರ ಮಾಡೋ ಅವಶ್ಯಕತೆ ಇಲ್ಲ. ಸೇಮ್ ಮೊದಲಿಗೆ ಹೆಂಗ್ ಮಾಡ್ತಿದ್ವಿಲ್ಲ, 3 ಮಂದಿದು ಕೊಟ್ಟು, ಇಬ್ರದ್ದು ಕೊಟ್ಟು, ಒಬ್ರದ್ದು ಕೇಳಿದಾಗ ಏನ್ ಮೆಥಡ್ ಮಾಡ್ತಿದ್ವಿಲ್ಲ, ಅದೇ ಮೆಥಡ್ ಮಾಡು. ಹಾಗಾದ್ರೆ 3 ಜನರದ್ದು ಕೊಟ್ಟು, ಇಬ್ರದ್ದು ಕೊಟ್ಟು, ಒಬ್ರದ್ದು ಕೇಳಿದಾಗ ಏನ್ ಮಾಡ್ತಿದ್ವಿ? ಕೊಟ್ಟಂತಹ ಸಂಖ್ಯೆಗಳನ್ನ ಗುಣಾಕಾರದ ಬರ್ಕೋತಿದ್ವಿ. ABC 8 ದಿವಸ, AB 10 ದಿವಸ, ಇವೆರಡೂ ಬರ್ಕೋತಿದ್ವಿ. ಓಕೆ, ನೆಕ್ಸ್ಟ್ ಆಮೇಲೆ ಏನ್ ಮಾಡ್ತಿದ್ವಿ? ಇವು ಎರಡರ ಅಂತರದಿಂದ ಭಾಗಿಸ್ತಿದ್ವಿ. ಎರಡರ ಅಂತರ ಎಷ್ಟೈತಿ? 2 ಐತಿ. 2ರಿಂದ ಭಾಗಿಸಿದ್ವಿ. ಇದು ಏನಿದು? ಪೂರ್ತಿ ಕೆಲಸ ಮಾಡೋದು. ಇದೇನಿದು? ಪೂರ್ತಿ ಕೆಲಸ 2 ದಿವಸನಾಗ ಮುಗಿತಿತ್ತು ಅಂದ್ರೆ ಪಟಕ್ನ ನಾವು ಕಡತ ಹೊಡೆದು ಹೇಳ್ಬಿಡ್ತಿದ್ವಿ. ಆದ್ರೆ ನಮಗೆ ಏನು ಕೇಳ್ಯಾರ? ಪೂರ್ತಿ ಕೆಲಸ ಕೇಳಿಲ್ಲ. ಎಷ್ಟು ಕೆಲಸ ಕೇಳ್ಯಾರ? ಆ ಕೆಲಸದಿಂದ ಗುಣಿಸ್ಬಿಡ್ರಿ, ಮುಗೀತ್ ಲೆಕ್ಕ. ಎಷ್ಟು ಈಜಿ. 8ರಿಂದ 8 ಹೋಯ್ತು, 2 ಒಂದ್ಲೆ, 2 ಐದ್ಲೆ, 5 ಮೂರ್ಲೆ 15. ಹಾಗಾದ್ರೆ 15 ಯಾವ ಆಪ್ಷನ್ ಐತಿ ನೋಡ್ರಪ್ಪ? ಡಿ ಆಪ್ಷನ್ ಐತಿ. ಹಾಗಾದ್ರೆ ಡಿ 15 ಕರೆಕ್ಟ್ ಆನ್ಸರ್ ಆಗಿತ್ತು. ಕ್ಲಿಯರ್ ಐತ್ಲಾ? ಏನಾದ್ರೂ ಡಿಫಿಕಲ್ಟಿ ಇದ್ರೊಳಗ? ಏನ್ ಡಿಫಿಕಲ್ಟಿ ಇಲ್ಲ. ಇಲ್ಲಿ ಮಠ ಅಂತೂ ನಿಮಗೆಲ್ಲರಿಗೂ ಮಾಡೇ ಮಾಡ್ತೀರಿ. ಇದು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬಿಟ್ಟಾರು, ಅಷ್ಟ ಕೆಲಸ. ಓಕೆ, ನೆಕ್ಸ್ಟ್ ಕೆಲಸ ಏನೈತಿ ನೋಡ್ರಿ. ಇದಂತೂ ಮುಟ್ಟೋಕ ಹೋಗಂಗಿಲ್ಲ ಈ ಪೆನ್. 500 ಮೊಟ್ಟೆಗಳಲ್ಲಿ 40% ಕೊಳೆತಿವೆ. ಮೊಟ್ಟೆಗಳು ಕೊಳೆತಿವೆ. ಎಷ್ಟು ಮೊಟ್ಟೆಗಳು ಕೊಳೆತಿಲ್ಲ ಅಂತೇಳಿ. ಹಾಗಾದ್ರೆ 40% ಮೊಟ್ಟೆಗಳು ಕೊಳತಾವಂದ್ರ ಕೊಳೆಯದೇ ಇರುವಂತಹ ಮೊಟ್ಟೆಗಳೆಷ್ಟು? 60%. 60% ತೆಗಿಯಾಕ ನಮಗೇನ್ ದೊಡ್ಡ ಲೆಕ್ಕನ? 10% ಅಂದ್ರ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಬಲಗಡೆಯಿಂದ ಕೊಡ್ತೀರಿ. 10% ಅಂದ್ರ 50. 60% ಅಂದ್ರ 5 6ಲೆ 30, ಮುಂದೊಂದ್ 0 ಅಂದ್ರ ಎಷ್ಟಪ್ಪ? 300. ಸಿಂಪಲ್ ಕ್ವಶನ್. ಹಾರ್ಡ್ಲಿ 5ರಿಂದ 10 ಸೆಕೆಂಡ್ ಬಾಳ ಆಕತಿ ಕ್ವಶನ್. ಹೌದಾ? ರೈಟ್, ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಷ್ಟು ಈಸಿ ಕ್ವಶನ್ಸ್. ಸರಿ, ಈ ಸಲ ಮ್ಯಾಥ್ಸ್ ಕ್ವಶನ್ ಪೇಪರ್ ಬಾಳ ಟಫ್ ಬಂದತ್ರಿ. ಏನ್ ಟಫ್ ಐತಿ ನೋಡ್ರಿ. ಹೋಸಲ ನಾ ನಿಮ್ಗೆ ಆಗ ಹೇಳಿ, ಹೋಸಲಕ್ಕಿಂತ ಈಸಿ ಐತಿ ಈ ಸಲ. ಒಂದು ರೈಲು 75 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿದೆ. ರೈಲಿನ ವೇಗ ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಎಷ್ಟು? ನೋಡ್ರಿ, ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ಗೆ ಬದಲು ಮಾಡ್ಬೇಕು. ಹೌದಾ? ನಿಮ್ಗೆ ಎಲ್ಲರಿಗೂ ಗೊತ್ತೈತಿ, ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ಗೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? 18/5 ಇಂದ ಗುಣಾಕಾರ ಮಾಡ್ತೀರಿ. ಅದ ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡಿಗೆ ಬದಲಾವಣೆ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? 5/18 ಇಂದ ಮಲ್ಟಿಪ್ಲೈ ಮಾಡ್ತೀರಿ. ಮುಗೀತು. ಅಷ್ಟು ಈಸಿ ಕ್ವಶನ್.
75. ಇದು ಮೀಟರ್ ಪರ್ ಸೆಕೆಂಡ್ ಐತಿ. ಇದನ್ನ ಕಿಲೋಮೀಟರ್ ಪರ್ ಅವರಿಗೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ, 18/5 ಇಂದ ಡಿವೈಡ್ ಮಾಡ್ತೀರಿ. 5 ಒಂದ್ಲೆ 5, 5 ಐದ್ಲೆ 25, 15 ಎಂಟ್ಲೆ 90, 15 ಒಂದ್ಲೆ 15, 15 ಪ್ಲಸ್ 9 ಅಂದ್ರ ಎಷ್ಟು ಬಂತು, 15 ಎಂಟ್ಲೆ 9 ಅಂತಂದ್ರ 27 ಬಂತು. 270 ಕರೆಕ್ಟ್ ಆನ್ಸರ್ ಆಗಿತ್ತು. ಬಟ್ ಗುಣಾಕಾರ, ಇಲ್ಲಿ ಗುಣಾಕಾರ ಮಾಡೋಕೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ತಿಳ್ಕೊರಿ. ನೀವು ಮೈಂಡ್ ಒಳಗ ಇದನ್ನ ಏನ್ ಮಾಡ್ಕೋರಿ, 10 + 5 ಅಂತ ಹೊಡ್ಕೋರಿ. ಇದನ್ನ ಏನಂತ ಹೊಡ್ಕೋರಿ, 10 + 18 × 10 ಅಂದ್ರೆ 180. ಎಷ್ಟು, 180 ಮೈಂಡ್ ಒಳಗ ಇರಬೇಕಿದೆ. ಓಕೆ, ನೆಕ್ಸ್ಟ್ 15 × 5 ಅಂದ್ರೆ ಎಷ್ಟು, 18 ಐದ್ಲೆ ಎಷ್ಟು, 90. ಹಾಗಾದ್ರೆ ಆ 90 180ಕ್ಕೆ 90 ಕೂಡಿಸಿದ್ರೆ ಎಷ್ಟು ಬಂತಪ್ಪ, 270. ಈ ರೀತಿ ಓರಲಿ ಕೂಡ ನೀವು ಕ್ಯಾಲ್ಕುಲೇಷನ್ ಅನ್ನ ಮೈಂಡ್ ಒಳಗ ಮಾಡ್ಕೋಬಹುದು. ಏನ ಎಂತ ಈಸಿ ಕ್ವಶನ್ ಐತಿ, ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ ರೈಟ್. ನೆಕ್ಸ್ಟ್ ವಜ್ರಾಕೃತಿ, ನಿಮ್ ಫೇವರೇಟ್ ಕ್ವಶನ್, ಬಹಳ ಈಸಿ ಕ್ವಶನ್. ವಜ್ರಾಕೃತಿಯ ವಿಸ್ತೀರ್ಣ 120 ಚದರ ಸೆಂಟಿಮೀಟರ್. ಅದರ ಒಂದು ಕರ್ಣ 15 ಸೆಂಟಿಮೀಟರ್ ಆಗಿದೆ. ಎರಡು ಕರ್ಣಗಳ ಅನುಪಾತ. ಎಷ್ಟು ಈಸಿ ಕ್ವಶನ್ ಕೊಟ್ಟಾರ ನೋಡ್ರಿ. ಹಾಗಾದ್ರೆ ನಮಗ್ ಗೊತ್ತಿರೋದು ಒಂದು ಫಾರ್ಮುಲಾ, ಹಾಫ್ d1 × d2 = ವಿಸ್ತೀರ್ಣ. ಇದು ವಿಸ್ತೀರ್ಣದ ಸೂತ್ರ. ಹಾಫ್ ಬರದ್ರಿ, d1 ಅಂದ್ರ 1ನೇ ಕರ್ಣ, d2 ಅಂದ್ರ 2ನೇ ಕರ್ಣ. ಇದು ವಿಸ್ತೀರ್ಣ. ಇದು ವಿಸ್ತೀರ್ಣ 120 ಕೊಟ್ರ. ಹಾಗಾದ್ರೆ ಇದ್ರೊಳಗ ಒಂದು ಕರ್ಣ ಎಷ್ಟ್ ಐತಪ್ಪ ಅಂದ್ರ 15 ಐತಿ. ಇದನ್ನೆಲ್ಲ ನಿಮಗೆ ಹೇಳಾಕಂತೆ ಬರೆಯತ್ತೀನಿ ನಾ, ಇಲ್ಲ ಇಷ್ಟು ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಮಾಡೋದು ಹೇಳ್ತೇನೆ, ತಿಳ್ಕೊರಿ ಆಮೇಲೆ. ಓಕೆ, ಈ ಭಾಗಾಕಾರದಾಗಿದ್ದದ್ದು ಈ ಕಡೆ ಹೋದ್ರ ಗುಣಾಕಾರ. ನೀವು ಕ್ಯಾಲ್ಕುಲೇಷನ್ ಹೆಂಗ್ ಥಿಂಕ್ ಮಾಡಿ ಸಾಲ್ವ್ ಮಾಡ್ತೀರಿ ಅಷ್ಟು ಬೇಗ ಲೆಕ್ಕ ಮುಗಿತದೆ. ಇದ್ರೊಳಗೆ ಒಂದು ಕರ್ಣ ಎಷ್ಟೈತೆ ಅಂತ ಹೇಳ್ತಾರ ಅವರು, 15 ಐತೆ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದ್ ಯಾವ್ದಾರೆ ಕರ್ಣವನ್ನ ಅಳಿಸ್ಬಿಡ್ತೀನಿ ನಾ. ಇದನ್ನ ಅಳಿಸ್ಬಿಟ್ಟ ಇದ್ರ ಜಾಗದಾಗ ನಾ ಇಲ್ಲಿ ಏನಂತ ಬರೀಬಹುದು, 15 ಅಂತ ಬರೀಬಹುದು. ಯಾಕ ಅವ್ರ ಕೊಟ್ರ ನಮಗ, ಹೌದಾ, ಅವ್ರು ಕೊಟ್ರ ಮತ್ತೆ ಯಾಕೆ ತಲೆ ಕೆಡಿಸ್ಕೋಬೇಕು. ಈಗ ಇವು ಎರಡೂ ಕರ್ಣಗಳ ನಡುವಿನ ಅನುಪಾತ ಎಷ್ಟು. ಹಾಗಾದ್ರೆ ಈ ಕರ್ಣ ಈಸಿಯಾಗಿ ಕಂಡು ಹಿಡಿಬೋದಲ್ಲ. 15 ಒಂದ್ಲೆ 15, 8ಲೆ 8 ಎರಡ್ಲೆ ಎಷ್ಟಪ್ಪ, 16. ಮುಗದ ಹೋತ್ಲೆಕ್. ಒಂದು ಕರ್ಣ ಎಷ್ಟಿತ್ತು, 15 ಇತ್ತು. ಇನ್ನೊಂದು ಕರ್ಣ ಎಷ್ಟು ಬಂತು, 16 ಬಂತು. ಹಾಗಾದ್ರೆ 15 ಅನುಪಾತ 16 ಅಂದ್ರ ಯಾವ ಆಪ್ಷನ್ ಐತಿ, ಆಪ್ಷನ್ ಸಿ ಐತಿ. ಕ್ಲಿಯರ್. ಬಟ್ ನೀವು ಎಕ್ಸಾಮ್ ಒಳಗೆ ಈ ಫಾರ್ಮುಲಾ ಬರ್ಕೊತ್ಕೊಂಡಿರ್ಬೇಕು. ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಹಾಫ್ d1 × d2 ಅನ್ನೋದು ಮೈಂಡ್ ಒಳಗಿರ್ತತಿ. ಹಾಫ್ ಜಾಗದಾಗ ಹಾಫ್ ಬರದ್ರಿ. ಒಂದ್ ಕರ್ಣ 15 ಐತಿ, ಇನ್ನೊಂದು ಕರ್ಣ ಎಷ್ಟು ನಮಗ್ ಗೊತ್ತಿಲ್ಲ. ಇದ್ರದ್ದು ಎಷ್ಟು ಐತಿ, 120 ಐತಿ. 15 ಒಂದ್ಲೆ 15, 8ಲೆ 8 ಎರಡ್ಲೆ 16, 1ನೇದ್ 15, 2ನೇದ್ 16 ಮುಗೀತು. ನೆಕ್ಸ್ಟ್ ಕ್ವಶನ್ ಹೋಗ್ಬಿಡು. ಆನ್ಸರ್ ಬರೆಯಕ್ ಹೋಗ್ಬೇಡ್ರಿ ನೀವು. 16 ಅಂತ ಮೈಂಡ್ ಒಳಗೆ 8 ಎರಡ್ಲೆ 16 ಅಂತ ಬಂತಂದ್ರೆ ಇದನ್ನ ಕೆಳಗಿಂದ ಬರೆಯಕ್ ಹೋಗ್ಬೇಡ್ರಿ ನೀವು. ಆಪ್ಷನ್ ಟಿಕ್ ಹಾಕ್ರಿ, ಮುಂದಿನ ಕ್ವಶನ್ ಹೋಗ್ಬಿಡ್ರಿ. ಓಕೆ, ಒಂದು ವಸ್ತುವಿನ ಮುದ್ರಿತ ಬೆಲೆ ರೂಪಾಯಿ ಎಕ್ಸ್. ಓಕೆ, ಎಷ್ಟು ರೂಪಾಯಿ ಮಾರ್ಕ್ ಮಾಡ್ಯಾರ ಗೊತ್ತಿಲ್ಲ. ಒಬ್ಬ ವ್ಯಕ್ತಿಯು ಮುದ್ರಿತ ಬೆಲೆಯ ಮೇಲೆ 30% ರಿಯಾಯಿತಿಯ ನಂತರ ಅದನ್ನು ವಾಯಿಗೆ ಖರೀದಿಸಿದನು. 30% ಡಿಸ್ಕೌಂಟ್ ಕೊಟ್ಟ ವಾಯಿಗೆ ಮಾರಿದ. ಓಕೆ, ಅವನು ಅದನ್ನು ಜಡ್ಗೆ ಮಾರಾಟ ಮಾಡಿದನು. ಅವನು ಜಡ್ಗೆ ಮಾರಾಟ ಮಾಡಿದನು. ಜಡ್ ಎಕ್ಸ್ ಗಿಂತ 25% ಹೆಚ್ಚಿದ್ದರೆ ಜಡ್ ವಾಯ್ಗಿಂತ ಎಷ್ಟು ಶೇಕಡ ಹೆಚ್ಚು ಕಡಿಮೆ ಇರುತ್ತದೆ. ನೋಡ್ರಿ ಕ್ವಶನ್ ನೋಡಕ್ ಏನಪ್ಪಾ ಇದು, ಕ್ವಶನ್ ಇಡ್ ದೊಡ್ಡ ಕ್ವಶನ್ ಐತಿ, ನಾವ್ ಹೆಂಗ್ ಸಾಲ್ವ್ ಮಾಡೋದು ಅನ್ನಕ್ ಹೋಗ್ಬೇಡ್ರಿ. ಬಹಳ ಈಸಿ ಕ್ವಶನ್. ಎಷ್ಟು ಮಾರ್ಕ್ ಮಾಡಿದ್ರೆ ನಮಗ್ ಗೊತ್ತತನ, ಗೊತ್ತಿಲ್ಲ. ಈ ಎಕ್ಸ್ 100 ರೂಪಾಯಿ ಇತ್ತು ಅನ್ಕೋ, ಮಾರ್ಕ್ ಮಾಡಿ 30% ಡಿಸ್ಕೌಂಟ್ ವಾಯ್ಕ್ ಮಾರ್ಯಾಣ. ಹಾಗಾದ್ರೆ 100 ರೂಪಾಯಿದಾಗ 30% ಡಿಸ್ಕೌಂಟ್ ಅಂದ್ರೆ ಎಷ್ಟು ಇರ್ತದಪ್ಪ, 70 ರೂಪಾಯಿಗೆ ಮಾರಿರ್ತಾನೆ. ಹೌದೋ ಇಲ್ಲೋ ನೀವೇ ಹೇಳ್ರಿ, ಹೌದಲ್ಲ. ರೈಟ್, ವಾಯ್ಗೆ ಮಾರಿದೀಗ. ಜಡ್ ನಂತರ ಅವನು ಜಡ್ಗೆ ಮಾರಾಟ ಮಾಡಿದನು. ಜಡ್ಡ ಎಕ್ಸ್ ಗಿಂತ 25% ಹೆಚ್ಚೈತೆ ಅಂತ ಕೊಟ್ಟು ಖರೀದಿ ಮಾಡ್ಯಾನ. ಹಂಗಾದ್ರೆ ಈ ಜಡ್ ಇರ್ತಾನಲ್ಲ, ನೀವ್ ಏನ್ ಮಾಡ್ಯಾನು, ಯಾರಿಗಿಂತ, ಎಕ್ಸ್ ಗಿಂತ 25% ಹೆಚ್ಚು ಖರೀದಿ ಮಾಡ್ಯಾನ. ಹಾಗಾದ್ರೆ ಎಕ್ಸ್ 100 ರೂಪಾಯಿ ಇದ್ರ ಈ ಜಡ್ ಅದಕ್ಕಿಂತ 25% ಹೆಚ್ಚಿಗೆ ಅಂದ್ರೆ ನೀವು ಎಷ್ಟಕ್ಕೆ ತಗೊಂಡಿರ್ತಾನೆ, 125 ತಗೊಂಡಿರ್ತಾನೆ. ಸಿಂಪಲ್ ಹೌದಲ್ಲ. ಇಲ್ಲಿ ಕೊಟ್ರ ನೋಡಿ, ಜಡ್ಡ ಎಕ್ಸ್ ಗಿಂತ 25% ಹೆಚ್ಚು. ಎಕ್ಸ್ 100 ಐತಿ, 25% ಹೆಚ್ಚು ಅಂದ್ರೆ 125. ಎಷ್ಟು ಈಜಿ ಲೆಕ್ಕ, ಮುಗದ ಹೋತ್ ಲೆಕ್ಕ. ಜಡ್ ವಾಯ್ಗಿಂತ ಎಷ್ಟು ಹೆಚ್ಚು ಕಡಿಮೆ ಐತಿ. ಈ ಜಡ್ ಐತ್ಲಾ, ವಾಯ್ಗಿಂತ ಎಷ್ಟು ಹೆಚ್ಚೈತಿ ಅಥವಾ ಎಷ್ಟು ಕಡಿಮೆ ಐತಿ, ಎಷ್ಟು ಹೆಚ್ಚೈತಲ್ಲ, ಎಷ್ಟು ಹೆಚ್ಚೈತಿ, 55 ಹೆಚ್ಚೈತಿ. ಎಷ್ಟ್ರೊಳಗ, ಈ ಬಾಣದ ಮಾರ್ಕ್ ಯಾಕಡಿಂದ ಹೋಗಿರ್ತೈತಲ್ಲ ಅಲ್ಲಿಂದ ಚೆಕ್ ಮಾಡ್ಬೇಕು. 70 ರೂಪಾಯಿ ಒಳಗೆ ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ರಿ. 100ರಿಂದ ಗುಣಿಸೋದಂದ್ರು ಒಂದ, ಮುಂದೆ 2 0 ಇಡೋದಂದ್ರು ಒಂದ.
ಓಕೆ. 7 7 49, 6 ಉಳಿತು, 7 8 56, 78 ಪಾಯಿಂಟ್ ಸಮಥಿಂಗ್ ಬರಬೇಕು. 78 ಪಾಯಿಂಟ್ ಸಮಥಿಂಗ್ ಯಾವ ಆನ್ಸರ್ ಐತಿ ನೋಡ್ರಿ, ಆಪ್ಷನ್ ಬಿ ಇದೆ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು. ಕ್ಲಿಯರ್? ರೈಟ್. ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿಯ ಮಾರಾಟದ ಬೆಲೆಯ ಮೇಲೆ 20% ನಷ್ಟವನ್ನು ಹೊಂದಿದ್ದಾನೆ. ಓಕೆ. ಕೊಂಡ ಬೆಲೆಯ ಮೇಲೆ ಅವನ ನಷ್ಟದ ಶೇಕಡವಾರು ಎಷ್ಟು? ಬಹಳ ಈಸಿ ಕ್ವಶನ್ ನೋಡ್ರಿ. ಇದು ಮಾರಾಟದ ಬೆಲೆಯ ಮೇಲೆ 20% ಲಾಸ್ ಆಗಿದೆ. ಹಾಗಾದ್ರೆ 20% ಅಂದ್ರೆ ನಿಮಗೆಲ್ಲ ಗೊತ್ತೈತಿ, 1/5. 5 ರೂಪಾಯಿ ಇದೇನಿದು ಮಾರಾಟದ ಬೆಲೆ. 5 ರೂಪಾಯಿನಿದು ಮಾರಾಟದ ಬೆಲೆ. ಇದ್ರೊಳಗೆ 1 ರೂಪಾಯಿ ಲಾಸ್ ಆಗೈತಿ. ಇದೇನಿದು 1 ರೂಪಾಯಿ ಲಾಸ್ ಆಗೈತಿ. ಓಕೆ. ಹಾಗಾದ್ರೆ ಖರೀದಿ ಮಾಡಿದ್ದೆಷ್ಟು? ಖರೀದಿ ಮಾಡಿದ ಎಷ್ಟಕ್ಕೆ ನೀವು ಹೇಳ್ರಿ? 5 ರೂಪಾಯಿ ವಸ್ತು ಮಾರಿದಾಗ 1 ರೂಪಾಯಿ ಲಾಸ್ ಆಗೈತೆ ಅಂದ್ರೆ ಎಷ್ಟು ರೂಪಾಯಿ ಖರೀದಿ ಮಾಡಿರ್ತಾನ ನಾವು? 6 ರೂಪಾಯಿ. ಹೌದಿಲ್ಲ? 6 ರೂಪಾಯಿದಾಗ 1 ರೂಪಾಯಿ ಲಾಸ್ ಆದಾಗ 5 ರೂಪಾಯಿಗೆ ಮಾರಕ್ ಸಾಧ್ಯ ಐತಿ. ಹೌದಾ ಇಲ್ಲ? ಕ್ಲಿಯರ್ ಐತ್ಲೋ? 5 ರೂಪಾಯಿಗೆ ಮಾರಿದಾಗ 1 ರೂಪಾಯಿ ಲಾಸ್ ಆಗೈತೆ ಅಂದ್ರೆ ಖರೀದಿ ಮಾಡಿದ ಎಷ್ಟಕ್ಕ? 6 ರೂಪಾಯಿಗೆ. ಕರೆಕ್ಟ್? ರೈಟ್. ಮುಗದ ಹೋತ್ಲೆ 6 ರೂಪಾಯಿ ಒಳಗ 1 ರೂಪಾಯಿ ಲಾಸ್ ಆಗೈತಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. ನಿಮಗೆಲ್ಲರಿಗೂ 1/6 ಬೆಲೆ ಗೊತ್ತದ. ಹಾಗಾದ್ರೆ ಡೈರೆಕ್ಟ್ ಆನ್ಸರ್ ಹಾಕ್ಬಹುದು. ಈ ಮುಂದಿಂದ 100 ಬರೋದ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಿಡ್ರಿ. 1/6 ಬಂತಂದ್ರ 16.66 ಅಥವಾ 16.67 ನಿಮಗ ನೆನಪಿರಬೇಕು. ಎಲ್ಲಾನು ನಾ ನಿಮಗೆ ಆಲ್ರೆಡಿ ಪರ್ಸೆಂಟೇಜ್ ಒಳಗೆ ಎಲ್ಲಾ ಈ ಟೈಪ್ ಕ್ವಶನ್ಗಳನ್ನ ನೀವು ಅದ ಒಂದ್ ಎಷ್ಟು 5-6 ಕ್ಲಾಸ್ ಏನಿದಾವಲ್ಲ ಪರ್ಸೆಂಟೇಜ್ದು ಅವನ ಅಷ್ಟ ನೋಡಿದ್ರೆ ಸಾಕು, ಈ ಕ್ವಶನ್ಗಳು ನೀವೆಲ್ಲ ಓರಲಿ ಮಾಡಿ ಮುಗಿಸ್ತಿದ್ವಿ. ಓಕೆ. ನೆಕ್ಸ್ಟ್ ಕ್ವಶನ್ ಮತ್ ಬಂತ್ ನೋಡ್ರಿ ನಿಮ್ಮ ವಜ್ರಾಕೃತಿ ಕ್ವಶನ್. 2 ಕ್ವಶನ್ ಫಿಕ್ಸ್ ಅದಾವ ಇವು. ಓಕೆ. ವಜ್ರಾಕೃತಿಯ ವಿಸ್ತೀರ್ಣ ಕೊಟ್ಟರು 216, ಅದರ ಕರ್ಣ ಕೊಟ್ಟರು 18 ಸೆಂಟಿಮೀಟರ್. ವಜ್ರಾಕೃತಿಯ ಬಾಹು ಎಷ್ಟು ಅಂತ ಕೇಳಿದಾರೆ. ಓಕೆ. ನಾನು ನಿಮಗೆ ಚಿತ್ರ ತೆಗೆದ ತೋರಿಸ್ತೀನಿ ಈ ಸಲ. ಇದು ವಜ್ರಾಕೃತಿ. ಓಕೆ. ಒಂದ್ ಸ್ವಲ್ಪ ಉದ್ದ ಹೆಚ್ಚಾಗೈತಿ, ಇರ್ಲಿ ಬಿಡ್ರಿ. ಓಕೆ. ಇದು ವಜ್ರಾಕೃತಿ. ವಿಸ್ತೀರ್ಣ ಕೊಟ್ರ. ವಿಸ್ತೀರ್ಣ ಅಂತಂದ್ರ ಏನ್ ನಮಗ ಒಂದ ಫಾರ್ಮುಲಾ ಬರ್ತೈತಿಪ್ಪ ಮೈಂಡ್ ಒಳಗ. ಯಾವುದು? ಹಾಫ್ d1 d2. ಹೌದಾ? ಅದ್ರೊಳಗ ಒಂದ್ ಕರ್ಣವನ್ನ ಕೊಟ್ರ. ಇದನ್ನ ನೀವು ಎಕ್ಸಾಮ್ ಒಳಗ್ ಬರ್ಕೋತ ಕೊಂಡಿರ್ಬೇಡ್ರಿ, ಡೈರೆಕ್ಟ್ 18 ಬರೀರಿ. ಇದ್ರ ವಿಸ್ತೀರ್ಣ ಎಷ್ಟೈತಿ? 216. ಕರೆಕ್ಟ್. 2 1 2 9 9 2 18 9 4 36. ಹಾಗಾದ್ರೆ ಇನ್ನೊಂದು ಕರ್ಣ ಎಷ್ಟೈತಿ? 24. ನಿಮಗೆಲ್ಲರಿಗೂ ಗೊತ್ತೈತಿ ಒಂದು ಕರ್ಣವನ್ನ ಇವು ಏನ್ ಮಾಡ್ತತಿ? 2 ಭಾಗವಾಗಿ ಈ ಬಿಂದು ಒಡೀತದ. ಹಾಗಾದ್ರೆ ಒಂದು ಕರ್ಣ 18 ಇದ್ರೆ ಇದು 9 ಇರ್ತತಿ. ಈಚ್ ಕಡೆ ಬರೀ ಅವಶ್ಯಕತೆ ಇಲ್ಲ, ಇದು 9. ಇನ್ನೊಂದು ಕರ್ಣ 24 ಐತಂದ್ರ ಇದು ಎಷ್ಟಿರ್ತತಿ? 12 ಇರ್ತತಿ. ಇದು ಎಷ್ಟಿರ್ತತಿ? 12 ಇರ್ತತಿ. ನಿಮಗೆಲ್ಲರಿಗೂ ಗೊತ್ತದ ಟ್ರಿಪ್ಲೆಟ್ಸ್ ಗಳನ್ನ ನಾನು ನಿಮ್ಮ ಗ್ರೂಪ್ ಒಳಗೂ ಶೇರ್ ಮಾಡೀನಿ, ಕ್ಲಾಸ್ ಒಳಗೂ ಹೇಳಿನಿ. ಇದು 9 ಐತಪ್ಪ, ಇದು 12 ಐತಂದ್ರೆ ಇದು ಆಟೋಮೆಟಿಕಲಿ ಎಷ್ಟಿರ್ತತಿ? 15 ಇರ್ತೈತಿ. ಮತ್ತೆ ಟ್ರಿಪ್ಲೆಟ್ ತೆಗಿಯಕ್ಕೆ ಇನ್ನೊಂದು ಟೆಕ್ನಿಕ್ ಕೂಡ ಅದ, ಅದನ್ನು ಕೂಡ ನಿಮ್ಗೆ ಕ್ಲಾಸಸ್ ಒಳಗ ಹೇಳ್ತೀನಿ. ಓಕೆ. ಟೆನ್ಷನ್ ತಗೋಬೇಡ್ರಿ. ಬಟ್ ನಿಮ್ಗೆ ಆ ಟೇಬಲ್ ಅನ್ನ ರಿಪೀಟ್ ಮಾಡ್ಕೋತಾ ಇರಿ. ಅದರಿಂದ ಭಾಳ ಅಂದ್ರೆ ಭಾಳ ಈಸಿ ಆಗಿಬಿಡ್ತದ್ಲೆ. ನೋಡ್ರಿ, ಈಗಿದ 15 ಐತಿ. ಎಷ್ಟೈತಿ? 15. ನಾವು ಏನ್ ಕಂಡುಹಿಡಿಬೇಕು? ವಜ್ರಾಕೃತಿಯ ಒಂದು ಬಾಹು ಎಷ್ಟು? ಹಾಗಾದ್ರೆ ಒಂದು ಬಾಹು ಎಷ್ಟೈತಿ? 15 ಐತಂದ್ರ ಇದೇ ಏನಾಗಿರುವಂತದ್ದು? ನಮ್ಮ ಉತ್ತರ ಆಗಿರುವಂತದ್ದು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ. ಎಂ ಮತ್ತು ಆರ್ ಒಟ್ಟಾಗಿ ಕೆಲಸವನ್ನ 16. ಸೇಮ್ ಕ್ವಶನ್. ಈ ಟೈಪ್ ಕ್ವಶನ್ ನಾವು ಬಹಳ ಮಾಡಿ, ಹೌದೋ ಇಲ್ಲೋ? ಎಂ ಮತ್ತು ಆರ್ ಎಷ್ಟು ದಿವಸನಾಗ ಕೆಲಸ ಮಾಡ್ತಾರ? 16 ದಿವಸನಾಗ ಕೆಲಸ ಮಾಡ್ತಾರ. ಓಕೆ. ಆರ್ ಮತ್ತು ಪಿ ಎಷ್ಟು ದಿವಸನಾಗ ಕೆಲಸ ಮಾಡ್ತಾರ? 24 ದಿನದಾಗ ಕೆಲಸ ಮಾಡ್ತಾರ. ಪಿ ಮತ್ತು ಎಂ ಎಷ್ಟು ದಿವಸನಾಗ ಕೆಲಸ ಮಾಡ್ತಾರ? 12 ದಿನದಲ್ಲಿ ಕೆಲಸವನ್ನ ಮಾಡ್ತಾರ. ಲಸ ತಗೊಂಡ್ರಿ ಎಷ್ಟು ಬರ್ತೈತಿ? 48. 16 3 48, 24 2 48, 12 4 48. ಇವ್ರೆಲ್ಲರೂ ಕೂಡಿ ಎಷ್ಟು ಕೆಲಸ ಮಾಡ್ತಾರಪ್ಪ? ಟೋಟಲ್ ಕೆಲಸ 48. ಇವ್ರೆಲ್ಲರೂ ಕೂಡಿ ಎಷ್ಟು ಕೆಲಸ ಮಾಡ್ತಾರು? 5 4 9 ಕೆಲಸ ಮಾಡ್ತಾರ. ಈ 9 ಕೆಲಸ ಹೆಂಗ್ ಬಂದೈತಿ ಹೇಳ್ರಿ? ಇವ್ರು 2 ಸಲ ಕೆಲಸ ಮಾಡ್ಯಾರ ನೋಡ್ರಿ. ಎಷ್ಟು ಕೆಲಸ ಮಾಡ್ಯಾರು? 2 ಸಲ. ನಮಗ್ ಬೇಕಾಗಿದ್ದೇನು? ಒಂದ ಸಲ. ಹಾಗಾದ್ರೆ ಒಂದ ಸಲ ಅಂತಂದ್ರೆ ಇದು ಎಷ್ಟು ಬಂತು? 4.5.
ಎಲ್ಲರೂ ಕೂಡಿ ಎಂ ಪ್ಲಸ್ ಪಿ ಪ್ಲಸ್ ಆರ್ ಇವ್ರೆಲ್ಲರೂ ಕೂಡಿ ಎಷ್ಟು ಕೆಲಸ ಮಾಡ್ತಾರ ಒಂದ್ ದಿವ್ಸಕ್ಕ 4.5 ಕೆಲಸವನ್ನ ಮಾಡ್ತಾರ. ಹೌದಾ? ನಾವಿಲ್ಲಿ ಯಾರ್ದು ಕಂಡಿಡಿಬೇಕು? ಪಿ ಒಬ್ಬ 2 ದಿವ್ಸನಾಗ ಕೆಲಸ ಮಾಡ್ತಾನ ಕಂಡಿಡ್ಬೇಕು. ನೋಡ್ರಿ ನಾವು ಪಿ ಒಬ್ಬ ಹೆಂಗ್ ಕಂಡಿಡಕ್ ಸಾಧ್ಯತೆ? ಇವ್ರು ಎಲ್ಲರೂ ಕೂಡಿ 4.5 ಕೆಲಸ ಮಾಡ್ತಾರ. ಈ 3 ಮಂದಿ ಒಳಗ ಪಿದ್ ಕಂಡಿಡಿಬೇಕಂದ್ರ ಎಂ ಮತ್ತು ಆರ್ ಅನ್ನ ತೆಗೆದು ಹೋಗದ್ರ ಪಿ ಬೆಲೆ ಆಟೋಮೆಟಿಕಲಿ ಸಿಗತೈತೆ, ಹೌದಿಲ್ಲ? ನೋಡ್ರಿ ಎಂ ಪಿ ಆರ್ ಒಳಗ ಪಿ ಬೆಲೆ ಕಂಡಿಡಿಬೇಕಂದ್ರೆ ಎಂ ಮತ್ತು ಆರ್ ಅನ್ನ ತೆಗೆದು ಹೋಗದ್ರ ಆಟೋಮೆಟಿಕ್ಲಿ ನಮಗೆ ಪಿ ಬೆಲೆ ಸಿಗ್ತದೆ. ಹಾಗಾದ್ರೆ ಎಂ ಮತ್ತು ಆರ್ ಒಂದ್ ದಿವ್ಸಕ್ಕೆ 3 ಕೆಲಸ ಮಾಡ್ತಾರ, 3 ಮಂದಿ 4.5 ಕೆಲಸ ಮಾಡ್ತಿದ್ರಂದ್ರ ಪಿ ಎಷ್ಟು ಕೆಲಸ ಮಾಡ್ತಿರ್ತಾನಪ್ಪ ಒಂದ್ ದಿವ್ಸಕ್ಕೆ? ಹಂಗಾರ 1.5 ಕೆಲಸವನ್ನ ಮಾಡ್ತಿರ್ತಾರ. ಮುಗದ ಹೋಯ್ತ್ಲೆ. ಹಾಗಾದ್ರೆ ಟೋಟಲ್ ಕೆಲಸ 48 ಇತ್ತು. ಈಗ ಇವ್ 1.5 ಕೆಲಸ ಮಾಡ್ತಾನಂತಂದ್ರ 1.5 ಕೆಲಸ ಒಂದ್ ದಿವ್ಸಕ್ಕೆ ಅಂದ್ರ ಈ ಪಾಯಿಂಟ್ ತೆಗಿಯಾಕ ಇಲ್ಲೊಂದು 0 ಕೊಟ್ರಿ. 15 ಮೂರ್ಲೆ 45, 15 ಎರಡ್ಲೆ 30 ಅಂದ್ರ 32 ದಿನ ಬೇಕು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿತ್ತು. ಬಟ್ ನೀವು ಇಷ್ಟೆಲ್ಲ ತಲೆ ಓಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ 16, 24, 12 ಬರ್ಕೋತೀರಿ. ಆಮ್ಯಾಗ ಇದ್ರ ಲಸ ತಗೋತೀರಿ. ಅದ ಟೋಟಲ್ ಕೆಲಸ ಆಗಿರ್ತದ. 16 ಮೂರ್ಲೆ 24 ಎರಡ್ಲೆ 12 4ಲೆ. ಓಕೆ, ಹಾಗಾದ್ರೆ ಟೋಟಲ್ ಕೆಲಸ 9. 9ರಾಗ 2ರಿಂದ ಭಾಗಿಸಿದ್ರೆ 4.5 ಬರ್ತೈತಿ. ಯಾಕೆ 2ರಿಂದ ಭಾಗಿಸ್ತೀರಿ? 2 ಸಲ ಕೆಲಸ ಮಾಡಿರೋದ್ರಿಂದ. ಓಕೆ, 480 48 ಭಾಗಿಸು 1.5 ಅಂದ್ರೆ 32 ಬರ್ತದೆ. ಓಕೆ, ರೈಟ್. ನೆಕ್ಸ್ಟ್ ಡಿಫಿಕಲ್ಟ್ ಲೆಕ್ಕ ಏನಿಲ್ಲ, ಬಟ್ ಸ್ವಲ್ಪ ಫಾಸ್ಟ್ ಆಗಿ ಕೆಲಸ ಮಾಡಬೇಕು. 500 ಮೀಟರ್ ಉದ್ದದ ರೈಲು. ಓಕೆ, ರೈಲು ಬಂತು. 500 ಮೀಟರ್ ಉದ್ದದ ರೈಲು ವಿರುದ್ಧ ದಿಕ್ಕಿನಲ್ಲಿ ನಡೆಯುತ್ತಿರುವ ವ್ಯಕ್ತಿಯನ್ನು 5 ಸೆಕೆಂಡ್ನಲ್ಲಿ ದಾಟುತ್ತದೆ. ರೈಲಿನ ವೇಗವು ವ್ಯಕ್ತಿಯ ವೇಗದ 9 ಪಟ್ಟು ಇದೆ. ಹಾಗಾದ್ರೆ ರೈಲಿನ ವೇಗದ ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಎಷ್ಟು ಅಂತ ನೋಡ್ರಿ. ಬಹಳ ಈಸಿ ಕ್ವಶನ್ ಐತಿ, ತಿಳ್ಕೊರಿ. ಒಂದು ರೈಲು ವಿರುದ್ಧ ದಿಕ್ಕಿ ವ್ಯಕ್ತಿಯನ್ನ ದಾಟತೈತಿ. ಹಂಗಾರ ರೈಲಿಗೂ ವೇಗ ಇರ್ತತಿ, ವ್ಯಕ್ತಿಗೂ ವೇಗ ಇರ್ತದೆ. ಹಾಗಾದ್ರೆ ನಾವು ಏನ್ ಕಂಡುಹಿಡಿಬೇಕು? ರೈಲಿನ ವೇಗ, ಸ್ಪೀಡ್ ಕಂಡುಹಿಡಿಬೇಕು. ಸ್ಪೀಡ್ ಅಂತಂದ್ರೆ ಏನಪ್ಪಾ? ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಹೌದಾ? ಓಕೆ, ಡಿಸ್ಟನ್ಸ್ ಎಷ್ಟೈತಿ ಇಲ್ಲಿ? ರೈಲಿಗೆ ಅಷ್ಟ ಉದ್ದ ಇರ್ತತಿ, ಅದಕ್ಕೆ 500. ಸ್ಪೀಡ್ ಏನು? ಟೈಮ್ ಎಷ್ಟೈತಿ ಇಲ್ಲಿ? 5 ಸೆಕೆಂಡ್. ಹಾಗಾದ್ರೆ 5ರಿಂದ ಭಾಗಿಸಿ. ಹಾಗಾದ್ರೆ ಸ್ಪೀಡ್ ಎಷ್ಟೈತಿ ಇಲ್ಲಿ? 100 ಐತಿ. ಎಷ್ಟೈತಿ? 100 ಮೀಟರ್ ಪರ್ ಸೆಕೆಂಡ್ ಐತಿ ಸ್ಪೀಡ್. ಹೌದಾ? ಕ್ಲಿಯರ್ ಇಲ್ಲಿ ಮಟ? ಆದ್ರ ಆಕ್ಚುಯಲ್ ಆಗಿರುವಂತಹ ಸ್ಪೀಡ್ ನೋಡ್ರಿ, ವ್ಯಕ್ತಿದು ಒಂದು ಸ್ಪೀಡ್ ಇತ್ತಂದ್ರ ರೈಲಿಂದ ಎಷ್ಟು ಇರ್ತತಿ? 9 ಇರ್ತತಿ. ಇದು ವ್ಯಕ್ತಿಯ ಸ್ಪೀಡು, ಇದು ರೈಲಿನ ಸ್ಪೀಡ್. ಹಾಗಾದ್ರೆ ಇಬ್ಬರು ವಿರುದ್ಧ ದಿಕ್ಕೊಳಗೆ ಹೊಂಟಾರಂದ್ರ ಏನಾಕತ್? ಸ್ಪೀಡ ಪ್ಲಸ್ ಆಕತಿ. ಹೌದಾ? ಹಾಗಾದ್ರೆ ನಮ್ಮ ಪ್ರಕಾರ ಆಕ್ಚುಯಲ್ 100 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಇತ್ತು. ಇದು ಯಾರ್ದಿದು? ಟೋಟಲ್ ಇಬ್ಬರದು ಕೂಡಿದ 100 ಮೀಟರ್. ಯಾಕ? ಇಬ್ಬರು ವಿರುದ್ಧ ದಿಕ್ಕಿನೊಳಗೆ ಹೊಂಟಿದ್ರು. ರೈಟ್? ನಾವೀಗ ಯಾರ್ದು ಕಂಡಿಡ್ಬೇಕು? ರೈಲಿಂದ ಕಂಡಿಡ್ಬೇಕಂದ್ರ 9 ಅಂದ್ರ ಎಷ್ಟು? ಕ್ಲಿಯರ್ ಆತ್ಲ? ನೋಡ್ರಿ, ಫಸ್ಟ್ ಸ್ಪೀಡ್ ಎಷ್ಟೈತಿ ಅಂತೇಳಿ ಕಂಡಿಡ್ಕೊಂಡಿವಿ. 100 ಬಂತು. ಈ ಸ್ಪೀಡ್ ಯಾರ್ದು? ಇಬ್ಬರದು. ಯಾಕಂದ್ರೆ ವಿರುದ್ಧ ದಿಕ್ಕೊಳಗೆ ಹೊಂಟಿರ್ತಾರಂದ್ರೆ ಇಬ್ಬರದು ಸ್ಪೀಡ್ ಇರ್ತದೆ. ಕ್ಲಿಯರ್? ಹಾಗಾದ್ರೆ ಇಬ್ಬರದು ವಿರುದ್ಧ ದಿಕ್ಕೊಳಗೆ ಹೊಂಟಾರಂದ್ರೆ ಇದೇನಿರ್ತದ? ಪ್ಲಸ್ ಆಗ್ತದ. 1 + 9 ಇಲ್ಲಿ ಕೊಟ್ರೆ ನೋಡ್ರಿ, ರೈಲಿನ ವೇಗ ವ್ಯಕ್ತಿಯ ವೇಗದ 9 ಪಟ್ಟು. ಹಾಗಾದ್ರೆ ವ್ಯಕ್ತಿಯ ವೇಗ 1 ಇದ್ರೆ ರೈಲಿನ ವೇಗ ಎಷ್ಟಿರ್ತತಿ? 9 ಪಟ್ಟು ಇರ್ತದ. ಹಾಗಾದ್ರೆ ಎರಡೂ ಕೂಡಿಸಿದ್ರೆ 10. 10 ಅಂದ್ರ 100, 9 ಅಂದ್ರೆ ಎಷ್ಟು? 90. ಇದು ಯಾರ್ದು? ರೈಲಿನ ವೇಗ. ಸರ್ ನಮ್ಗೆ ಆಪ್ಷನ್ ಒಳಗೆ ಕಾಣಿಸವಾತ್ರಿ ಅನ್ಬೋದು ನೀವು. ಆದ್ರೆ ಇಲ್ಲಿ ಕೊಟ್ಟಿದ್ದು ಕಿಲೋಮೀಟರ್ ಪ್ರತಿ ಗಂಟೆ ಒಳಗ ಬದಲು ಮಾಡ್ರಿ ಅಂತ. ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಂಗ್ ಬದಲು ಮಾಡ್ತೀರಿ? 18 ಭಾಗಿಸು 5ರಿಂದ ಗುಣಿಸ್ತೀರಿ. 5 1ಲೆ 5, 5 8ಲೆ 40. 18 × 18 ಅಂದ್ರೆ 18 ಸ್ಕ್ವೇರ್ ಎಷ್ಟ? 324. ಯಾವ್ದು ಕರೆಕ್ಟ್ ಆಗಿತ್ತು? ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿತ್ತು. ಕ್ಲಿಯರ್? ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು 13ನೇ 7ಕ್ಕಿಂತ ದೊಡ್ಡದಾಗಿದೆ? ನೋಡ್ರಿ, ಈ ಕ್ವಶನ್ ಅನ್ನು ಓರಲಿ ಮಾಡ್ಬೋದು, ಬಟ್ ನಿಮ್ ಥಿಂಕಿಂಗ್ ಎಬಿಲಿಟಿ ಸ್ವಲ್ಪ ಜಾಸ್ತಿ ಇರ್ಬೇಕು. ಹೆಂಗ ಥಿಂಕ್ ಮಾಡ್ಬೇಕಂದ್ರ, ಇದ ಅರ್ಧಕ್ಕಿಂತ ಬರೀ ಜಸ್ಟ್ 0.5 ಜಾಸ್ತಿ ಐತಿ. ಅರ್ಧಕ್ಕಿಂತ ಎಷ್ಟೈತಿ? ಇದು ಜಸ್ಟ್ 0.5. ಅರ್ಧ ಮೆಥಡ್ ಮೇಲೆ ಹೇಳತ್ತೀನಿ ನಾನು ನಿಮ್ಗೆ. ಓಕೆ, ಇದು ಆಕ್ಚುಲಿ ನಿಮಗೆ ಎಷ್ಟನತ್ತೆ ಐತಪ್ಪ ಅಂದ್ರೆ 5ನತ್ತೆ ಐತೆ. ಇದು ಅರ್ಧಕ್ಕಿಂತ ಜಸ್ಟ್ 0.5 ಜಾಸ್ತಿ. ಇದು ನೋಡ್ರಿ, ಅರ್ಧಕ್ಕಿಂತ ಎಷ್ಟು ಹೆಚ್ಚಿಗೆ ಐತಿ? 1 ಹೆಚ್ಚಿಗೆ ಐತಿ. ಅರ್ಧಕ್ಕಿಂತ ಎಷ್ಟು ಹೆಚ್ಚಿಗೆ ಐತಿ? ಜಸ್ಟ್ 7.5 ಗಿಂತ ಇದು ಜಸ್ಟ್ 0.5 ಹೆಚ್ಚಿಗೆ ಐತಿ. ಇದು 13ರಾಗ 0.5 ಹೆಚ್ಚಿಗೆ ಐತಿ. ಇದು 15ರಾಗ 0.5 ಐತಿ ಅಂದ್ರೆ ಇದಾಗಕ ಸಾಧ್ಯ ಇಲ್ಲ. ಆಮೇಲೆ ನಾರ್ಮಲ್ ಮೆಥಡ್ ಹೇಳ್ತೀನಿ, ಬಟ್ ಜಸ್ಟ್ ಓರಲಿ ಥಿಂಕ್ ಮಾಡೋದು ತಿಳ್ಕೊ.
ಇದು ಅರ್ಧಕ್ಕಿಂತ ಒಂದ್ ಹೆಚ್ಚೈತಿ. ಇದೇನೈತಿ ಅರ್ಧಕ್ಕಿಂತ ಒಂದ್ ಹೆಚ್ಚೈತಿ. ಹಾಗಾದ್ರೆ ಅರ್ಧದಾಗ ಬರೇ ಒಂದ್ ಹೆಚ್ಚೈತಿ, ಅದು 40ಕ್ಕೆ ಹೋದಾಗ ಒಂದ್ ಹೆಚ್ಚೈತಿ ಅಂದ್ರೆ ಇದು ಕೂಡ ಆಗಕ ಸಾಧ್ಯ ಇಲ್ಲ. ಕ್ಲಿಯರ್. ಇದು 27 ನೋಡ್ರಿ. 27 ಅರ್ಧ ಎಷ್ಟಾಕತಿ 2 13.5 ಐತಿ. ಇದು 27ಕ್ಕೆ ಬರೇ 0.5 ಹೆಚ್ಚೈತಿ. ಇದು 13ರಾಗ 0.5 ಹೆಚ್ಚಿಗೆ ಐತಿ ಅಂದ್ರ ಇದು ಆಗಾಕ ಸಾಧ್ಯ ಇಲ್ಲ. ಒಂದು ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಈ ರೀತಿಯಾಗಿ ಥಿಂಕ್ ಮಾಡಿ ಸಾಲ್ವ್ ಮಾಡಬಹುದು. ಇಲ್ಲ ಸರ್ ನಮಗೆ ಇದು ಗೊತ್ತಾ ಆಗ್ಲಿಲ್ಲ ಅಂತಂದ್ರೆ ನಿಮಗೆ ಬೇರೆ ಮೆಥಡ್ ಹೇಳಿಲ್ಲ. ಏನದು 8/15 ಬರೆದ್ ಬಿಡೋಣ ಒಂದ್ಸಲ. ಇದು ಯಾವ್ದ್ರ ಜೊತೆ ಕಂಪೇರ್ ಮಾಡ್ತೀರಿ, ಅದು ಇದ್ರ ಜೊತೆನೇ ಇರಲಿ. 21/40, 14/27, 4/7. ಏನ್ ಮಾಡ್ರಿ, ಎಲ್ಲಕ್ಕೂ ಇದು ಕಂಪೇರ್ ಮಾಡತ್ತೀವಿ ಅಂತಂದ್ರೆ ಇದನ್ನ ಇಲ್ಲಿ ಬರ್ದ್ ಬಿಡ್ತೀನಿ. ಓಕೆ, ಇದನ್ನು ಇಲ್ಲ ಇಲ್ಲೇ ಬಾಜುನ ಬರಬೇಡ ಅಂತ ಹೇಳ್ರಿ, ಅಂದ್ರೆ ನಿಮ್ಗೆ ಈಸಿಯಾಗಿ ತಿಳಿತೈತಿ. ಬಟ್ ನೀವು ಎಕ್ಸಾಮ್ ಒಳಗೆ ಪೂರ್ತಿ ಬರ್ಕೋತ ಕೊಡ್ರಬೇಡಿ. 7/13, 7/13, 7/13. ಓಕೆ, ಇದನ್ನ ಇದಕ್ಕೆ ಗುಣಿಸ್ರಿ, ಇದನ್ನ ಇದಕ್ಕೆ ಗುಣಿಸ್ರಿ. 13 ಎಂಟ್ಲೆ 104. ಓಕೆ, 15 ಏಳೆ 105. ಇದ ದೊಡ್ಡದೈತೆ ಹೌದಲ್ಲ, ಹಂಗಾರೆ ಇದನ್ನ ಕ್ಯಾನ್ಸಲ್ ಮಾಡ್ಬಿಟ್ರಿ, ಮುಗಿತಿ. ಇದನ್ನ ಕಂಪೇರ್ ಮಾಡೋದು. ಇಲ್ಲ ಅಂದ್ರೆ ಇದನ್ನ ಕಂಪೇರ್ ಮಾಡ್ಬಿಡೋಣ. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನ ಕಂಪೇರ್ ಇದನ್ನ ತೆಗೆದ್ಬಿಡಿ. 7 4 28, ಮುಂದೊಂದು 0. 13 1 13, 13 2 26, 1 27. ಈಗ ಯಾವ್ದು ದೊಡ್ಡದೈತಿ, ಇದು ದೊಡ್ಡದೈತಿ. ಹಾಗಾದ್ರೆ ಎರಡನೇ ಆಪ್ಷನ್ ಏನಾಯ್ತು, ಹೋಯ್ತು. ಕ್ಲಿಯರ್. ಓಕೆ, ಈಗ ಮೂರನೇದು ನೋಡಿ. ಈಗ ಇದನ್ನ ಕಂಪೇರ್ ಮಾಡೋಣ. ಈಗ ಇದ್ರೊಳಗ ಎರಡನೇದು ಹೋಗೈತಿ. ಓಕೆ, ಮೂರನೇದು 27 7 7 49, 7 2 14, 18, 189. 13 4 52, 13 1 13, 18. ಇವು ಯಾವ್ದು ದೊಡ್ಡದೈತಿ, 7/13 ದೊಡ್ಡದೈತಿ. ಸೊ ಈ ಆಪ್ಷನ್ ಕೂಡ ಹೋಯ್ತು. ಒಂದು ಆಪ್ಷನ್ ಉಳಿತು, ಆಪ್ಷನ್ ಡಿ. ಬಟ್ ನೀವು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀವು ಇಮ್ಯಾಜಿನೇಷನ್ ಪವರ್ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ, ಅಬ್ಸರ್ವೇಷನ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ವಿತೌಟ್ ಪೆನ್ ಈ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಓಕೆ, ಕ್ಲಿಯರ್. ಓಕೆ, ಇದೇನ್ ಬಂತು, ಯಾವ ಫಾರ್ಮುಲಾ ಬೇಸ್ ಮ್ಯಾಗ ಇರಬೇಕಿದಂಗಾರ. ಇಲ್ಲಿ ನೋಡ್ರಿ, ನೋಡಿರೋ ಗೊತ್ತಾಗತ್ತೈತಿ. ಇದು a³ -b³ -3ab. ಇದ ಫಾರ್ಮುಲಾ. ಹಂಗಾರೆ ನಿಮಗೆ ಗೊತ್ತೈತಿ a³ -b³ -3ab ಇಂಟು a - b ಫಾರ್ಮುಲಾ ಇದೆ. ನೋಡಿದ್ರೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೋದು ಇದು ಯಾವ ಫಾರ್ಮುಲಾ ಇರ್ತೈತಿ. a - b ಕ್ಯೂ ಫಾರ್ಮುಲಾ ಇರ್ತೈತಿ. ಮುಗ್ದ ಹೋದ್ ಕ್ವಶನ್ ಹೌದಲ್ಲ. ಇಲ್ಲಿ ನೋಡ್ರಿ, ಇದು a³ -b³ -3ab. a - b ಅಂದ್ರೆ 15. 45 30 ಹೋದ್ರೆ 15ರಿಂದ ಗುಣಕ. ಇದೇ ಮೆಥಡ್. ಇದನ್ನ ನಾವು ಪೂರ್ತಿ ಸಾಲ್ವ್ ಮಾಡಬೇಕು, ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಹಾಗಾದ್ರೆ ಏನ್ ಮಾಡ್ತೀರಿ, a ಬೆಲೆ ಎಷ್ಟು 45, b ಬೆಲೆ ಎಷ್ಟು 30. 45 - 30 ಅಂದ್ರೆ ಎಷ್ಟು ಬಂತಪ್ಪ, 15. 15ರ ಕ್ಯೂಬ್, 15ರ ಕ್ಯೂಬ್ ಎಷ್ಟು 3375. ನಾನು ನಿಮ್ಗೆ ಹೇಳಿನಿ 15ರ ಮಟ ಪರ್ಫೆಕ್ಟ್ ಕ್ಯೂಬ್ಸ್ ಮಾಡ್ರಿ. ಅದಕ್ಕೋಸ್ಕರ 15ರ ಕ್ಯೂಬ್ ಎಷ್ಟು ಬಂತು, 3375 ಬಂತು. ಇಷ್ಟ ಈ ಒಂದು ಪ್ರಶ್ನೆ. ಇದು ನಿಮಗೆ ಫಾರ್ಮುಲಾ ಗೊತ್ತಿರ್ಲಿ ಅಂತ ಹೇಳಿನ ಅಷ್ಟ. ಇಲ್ಲ ಅಂದ್ರೆ ಡೈರೆಕ್ಟ್ ಮೈಂಡ್ ಒಳಗ 45ರಾಗ 30 ಹೋದ್ರೆ 15, 15ರ ಕ್ಯೂಬ್ 3375. ಇಷ್ಟ ನಾವು ಮಾಡ್ಬೇಕಾಗಿರುವಂತಹ ಲೆಕ್ಕ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. ನೋಡ್ರಿ, ಎಷ್ಟು ಈಸಿ ಕ್ವಶನ್ಸ್ ಇದಾವೆಲ್ಲ. 20 ಕ್ವಶನ್ಗಳನ್ನ ನಾವು ಬಹಳ ಅಂದ್ರೆ ಬಹಳ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡ್ವಿ. ಯಾವುದೂ ಡಿಫಿಕಲ್ಟಿ ಅನ್ನುವಂಥದ್ದು ಇದ್ರೊಳಗ ಬಂದಿಲ್ಲ. ಓಕೆ, ಬಟ್ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಬೇಕಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ರಿ. ಈಸಿ ಕ್ವಶನ್ಸ್ ಇರ್ತಾವ, ಬಟ್ ಈಸಿಯಾಗಿ ನೀವು ಮಾಡ್ಕೋಬಹುದು. ಓಕೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ. ಅದೇ ರೀತಿ ಇನ್ನೊಂದ್ಸಾರಿ ಹೇಳ್ತೀನಿ ನೋಡ್ರಿ, 29 ತಾರೀಕುವರೆಗೂ ಅಮೌಂಟ್ ಎಷ್ಟಿರ್ತದ ಈ ಒಂದು ಹೊಸ ಬ್ಯಾಚ್ದು 399 ರೂಪಾಯಿ ಇರ್ತದ. ಆಮೇಲೆ 499 ರೂಪಾಯಿ ಆಗ್ತದ. ಓಕೆ, ರೈಟ್. ಆದಷ್ಟು ಬೇಗ ಎಲ್ಲರೂ ಪರ್ಚೇಸ್ ಮಾಡ್ಕೋರಿ. ಈ ಬ್ಯಾಚ್ ಒಳಗ ಮ್ಯಾಥ್ಸ್ ಮತ್ತು ರೀಸನಿಂಗ್ ನ ಕಂಪ್ಲೀಟ್ ಸಿಲೆಬಸ್ ನ ನಿಮ್ಗ ಕೊಡ್ಲಾಗ್ತದ. ಅದೇ ರೀತಿ ನಾ ನಿಮ್ಗ ಈ ರೀತಿ ಹೇಳ್ಬಿಟ್ಟು ಆಮೇಲೆ ಅರ್ಧ ಆ ರೀತಿ ಏನಿಲ್ಲ. ನೀವೇ ಏನ್ ಮಾಡ್ತೀರಿ, ಅನಲೈಸ್ ಮಾಡ್ತೀರಿ, ನಿಮ್ ಫ್ರೆಂಡ್ಸ್ಗೂ ಕೂಡ ಆನಂತರ ಸಜೆಸ್ಟ್ ಮಾಡ್ತೀರಿ ಅನ್ನೋ ಒಂದು ಆಶಾಭಾವನೆ ಮೇಲೆ ಏನು ಈ ಒಂದು ನಮ್ಮ ಕರುನಾಡ ಬ್ಯಾಚ್ಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗಬಹುದು ಅಂತ ಹೇಳ್ತಾ, ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡ್ಕೋತೀರಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ನಾನು ಆಕ್ಚುಲಿ ಇವತ್ತು ಬೇರೆ ಕಡೆ ಹೋಗ್ತಾ ಇರೋದ್ರಿಂದ ನಿಮಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ರೆಕಾರ್ಡೆಡ್ ಕ್ಲಾಸನ್ನು ಅಪ್ಲೋಡ್ ಮಾಡಿ ನಿಮಗೆ ಕೊಡ್ತಾ ಇರುವಂಥದ್ದು. ಓಕೆ, ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡ್ಕೊರಿ. ಆಲ್ ದ ಬೆಸ್ಟ್, ಟೇಕ್ ಕೇರ್.